आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपो जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुन् भजे। ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಅಪನಿತು ಬೇಳುವೆ, ಪರಮ ಭಗವದ್ ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಳವಾ. ಶ್ರೀ ಗುರುಭ್ಯೋ ನಮಃ. ದೇವತೆಗಳ ಸಾಧನೆಯ ವಿಚಾರಗಳನ್ನ, ಅಪರೋಕ್ಷದ ವಿಚಾರವನ್ನ, ತದನಂತರದಲ್ಲಿ ಲಿಂಗಭಂಗದ ವಿಚಾರವನ್ನ ಹೇಳಲಿಕ್ಕೋಸ್ಕರವಾಗಿ ಶಾಸ್ತ್ರದಲ್ಲಿ ಅನೇಕ ಕಡೆಗಳಲ್ಲಿ, ಪುರಾಣಗಳಲ್ಲಿ, ಸರ್ವಮೂಲಾದಿ ಗ್ರಂಥಗಳಲ್ಲಿ, ಪ್ರಕಾಶ ಸಂಹಿತಾದಲ್ಲಿ ಅನೇಕ ಬೇರೆ ಬೇರೆ ಕಡೆಗಳಲ್ಲಿ ಬಂದಿರತಕ್ಕಂತಹ ಈ ಒಂದು ಸಾಧನೆಗಳ ಅನೇಕ ವಿಚಾರಗಳನ್ನ ಕರುಣಾಶಾಲಿಗಳಾದ ಜಗನ್ನಾಥದಾಸವರಿಣ್ಯರು ಸಜ್ಜನರ ಉಪಕಾರಕ್ಕೋಸ್ಕರವಾಗಿ ತಾವು ಜಗತ್ತಿನಲ್ಲಿ ಇದ್ದ ಕಾಲದಲ್ಲಿ, ಎಲ್ಲರ ಕಣ್ಣಿಗೆ ಕಾಣಿಸ್ತಾ ಇದ್ದ ಕಾಲದಲ್ಲಿ ಅನೇಕರಿಗೆ ಅದೇ ಕಾಲದಲ್ಲೇ ಸಾಧನೆಯನ್ನು ಮಾಡಿಸಿದರು. ತಮ್ಮ ನಂತರದಲ್ಲೂ ಕೂಡ ಅನೇಕರಿಗೆ ಈ ಸಾಧನಾ ಪ್ರಪಂಚ ಒದಗಬೇಕು ಎನ್ನುವ ದೃಷ್ಟಿಯಿಂದ ಶ್ರೀಮದ್ ಆಚಾರ್ಯರ ಅಪ್ಪಣೆಯ ಮೇರೆಗೆ ಆಚಾರ್ಯರ ಗ್ರಂಥಗಳಲ್ಲಿದ್ದ ಮಹಿಮೆಗಳನ್ನ, ವಿಚಾರಗಳನ್ನ ಹೇಳ್ತಾ ಗೋಪಾಲದಾಸರು ಕೊಟ್ಟ 40 ವರ್ಷದ ಆಯುಷ್ಯವನ್ನ ಸಾರ್ಥಕ ಮಾಡಿಕೊಳ್ಳಬೇಕು. ಒಂದು ಕನ್ಯಾದಾನವನ್ನು ನಮಗೆ ಮಾವ ಕೊಟ್ಟ ಅಂದರೆ ಆ ಕನ್ಯೆಯ ಕೈಯಲ್ಲಿ ಸಾಧನೆಯನ್ನು ಮಾಡಿಸಬೇಕು. ಮಕ್ಕಳು ನಾವು ಹುಟ್ಟಿದರೂ ನಮ್ಮಲ್ಲಿ ಅಂದರೆ ಆ ಮಕ್ಕಳ ಕೈಯಲ್ಲಿ ಸಾಧನೆಯನ್ನು ಮಾಡಿಸಬೇಕು. ಮನೆಯನ್ನು ಕಟ್ಟಿದ್ದೀವಿ ಅಂದರೆ ಆ ಮನೆಯಲ್ಲಿ ಯೋಗ್ಯವಾದ ಹರಿವಾಯು ಗುರುಗಳ ಸೇವಾ ಸೂತ್ರಗಳು ನಡೆಯಬೇಕು. ಹಾಗೆ ಮಾನವ ದೇಹವನ್ನು ಭಗವಂತ ಕೊಟ್ಟಾಗ ಈ ಮಾನವ ದೇಹದ ಸಂಪೂರ್ಣವಾದ ಒಂದು ಶ್ರೇಷ್ಠವಾದ ಉಪಯೋಗವನ್ನು ಪಡೆದುಕೊಳ್ಳಬೇಕು ಎಂಬುದಕ್ಕೋಸ್ಕರವಾಗಿ ತಮಗೆ ದಾನವಾಗಿ ಬಂದಿದ್ದ 40 ವರ್ಷದ ಆಯುಷ್ಯವನ್ನ ಜಗನ್ನಾಥದಾಸರು ಸಾರ್ಥಕ ಮಾಡಿಕೊಂಡು ಅದ್ಭುತವಾಗಿರತಕ್ಕಂತಹ ಮೇರು ಕೃತಿ ಹರಿಕಥಾಮೃತಸಾರವನ್ನು ರಚನೆ ಮಾಡಿಕೊಂಡಿದ್ದಾರೆ. ಬಹಳ ಶಾಸ್ತ್ರದ ಹಿನ್ನೆಲೆ, ಹರಿವಾಯು ಗುರುಗಳ ಅನುಗ್ರಹ, ತುಂಬಾ ಪುಣ್ಯ ಪ್ರಭಾವ ಇದ್ದಾಗ ಮಾತ್ರ ಇಂತಹ ಗ್ರಂಥಗಳು ನಮಗೆ ಸಿಗತ್ತೆ, ಇಲ್ಲದಿದ್ರೆ ಸಿಗೋದಿಲ್ಲ. ಇಂಥ ಒಂದು ಶ್ರೇಷ್ಠವಾದ ಗ್ರಂಥವನ್ನ ಜಗನ್ನಾಥದಾಸರು ಮಾಡಿಕೊಟ್ಟು ಅನೇಕ ಸಂಧಿಗಳಲ್ಲಿ ಅನೇಕ ವಿಚಾರಗಳನ್ನ, ಭಗವಂತನ ಮಹಿಮೆಯನ್ನ, ನಾವು ಬಂದದ್ದು ಯಾಕೆ ಎಂಬುದನ್ನ ಎಲ್ಲವನ್ನೂ ಕೂಡ ಜಗನ್ನಾಥದಾಸರು ತೋರಿಸಿಕೊಟ್ಟಿದ್ದಾರೆ. ಪ್ರಕೃತ ವಿಚಾರಕ್ಕೆ ಬಂದಾಗ ಕಲ್ಪಸಾಧನಾ ಸಂಧಿ ಅನೇಕ ಕಡೆ ಇದು ಬೇರೆ ಬೇರೆ ನಂಬರ್ಗಳಲ್ಲಿ ಬಂದಿದೆ. ಕಲ್ಪಸಾಧನ 24, ಕೆಲವು ಕಡೆ 30, ಕೆಲವು ಕಡೆ ವ್ಯತ್ಯಾಸವಾಗಿ ಬಂದಿದೆ. ಏನಾದರೂ ಸಾಧನೆಯ ವಿಚಾರಗಳೇ ಇರೋದ್ರಿಂದ ಅದೇನು ತೊಂದರೆ ಇಲ್ಲ. ಆದ್ದರಿಂದ ಕಲ್ಪಸಾಧನಾ ಸಂಧಿಯ 8ನೆಯ ಪದ್ಯವನ್ನ ನಾವು ನಿನ್ನೆ ತನಕ ನೋಡಿದ್ದೆವು. ಜ್ಞಾನಯೋಗಿಗಳು, ವಿಜ್ಞಾನ ಯೋಗಿಗಳ ಬಗ್ಗೆ ಹೇಳಿ ಇವರು ಯಾರು ಜ್ಞಾನಯೋಗಿಗಳು, ಯಾರು ವಿಜ್ಞಾನ ಯೋಗಿಗಳು ಎಂಬುದನ್ನ 2 ಗುಂಪುಗಳ ವಿಚಾರವನ್ನು ಹೇಳಿ ಇವರು ಹೇಗೆ ಭಗವಂತನ ವಿಚಾರವನ್ನು ತಿಳಿಯುತ್ತಾರೆ ಇವೆಲ್ಲವನ್ನು ಕೂಡ ದಾಸರಾಯರು ತೋರಿಸಿಕೊಟ್ಟಿದ್ದಾರೆ. ಈ ಜ್ಞಾನಯೋಗಿಗಳ ಒಂದು ಸಾಧನೆಯ, ಅಪರೋಕ್ಷ ಸಾಧನೆಯ ವಿಚಾರ ಎಷ್ಟು ದಿವಸ ಆಗತ್ತೆ, ಎಷ್ಟು ದಿವಸ ಸಾಧನೆ ಮಾಡಬೇಕು ಎಂಬುದನ್ನು ತಿಳಿಸ್ತಾರೆ. ಇದೆಲ್ಲವನ್ನು ನೋಡಿದಾಗ ನಮ್ಮ ಸಾಧನೆ, ನಾವೇನೋ ನಿನ್ನೆ ಹೇಳಿದ್ನಲ್ಲ, ಸ್ವಲ್ಪ ಸಾಧನೆ ಮಾಡಿಕೊಂಡು ಬಿಟ್ರೆ ಏನಾರು ಒಂದು ಚೆನ್ನಾಗಿ ಗೋಪಿಚಂದನ, ಮುದ್ರೆ, ಕುಂಕುಮ, ನಾವು ಒಳ್ಳೆಯ ಡ್ರೆಸ್ ಕೋಡು ಇವೆಲ್ಲ ಮಾಡ್ಕೊಂಡ್ಬಿಟ್ರೆ ದೊಡ್ಡ ಸಾಧನೆ ಮಾಡಿದವರು ಅಂತ ನಮಗೆ ಅನಿಸಿಬಿಡತ್ತೆ. ಅದರ ಅಲ್ಲ, ಎಷ್ಟು ಸಾಧನೆ ಇರುತ್ತೆ, ಸಾಧನೆಯ ಪರಿಪಾಕ ಹೇಗಾಗಬೇಕು, ಎಷ್ಟು ಮಾಡಿ ಮುಗಿಸಿದ ಮೇಲೆ ಭಗವದ್ ಅನುಗ್ರಹವಾಗುತ್ತೆ ಎಂಬುದನ್ನ ತತ್ವಾಭಿಮಾನಿ ದೇವತೆಗಳು, ಅತತ್ವಾಭಿಮಾನಿ ದೇವತೆಗಳು, ತಾರತಮ್ಯದಲ್ಲಿ ಬರ್ತಕ್ಕಂಥ ದೇವತೆಗಳ ವಿಚಾರವನ್ನು ತಿಳಿದಾಗ ನಮ್ಮ ಸಾಧನೆ ಅಲ್ಪ ಅನ್ನುವುದರ ಜ್ಞಾನ ನಮಗಾಗಬೇಕು.
ಜ್ಞಾನವನ್ನು ಪಡೆದಂತೆ 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 ನಮ್ಮಲ್ಲಿ ಎಷ್ಟು ಅಜ್ಞಾನ ಇದೆ ಅನ್ನೋದು ಗೊತ್ತಾಗತ್ತೆ. ಜ್ಞಾನ ಪಡೆದಂತೆ, ಜ್ಞಾನವೇ ಪಡಿದೇ ಇದ್ರೆ ನಾವೇ ದೊಡ್ಡ ಜ್ಞಾನಿಗಳು ಅಂತಾಗಿರ್ತೇವೆ. ಜ್ಞಾನವನ್ನು ಪಡೆಯಬೇಕು. ಹೆಚ್ಚೆಚ್ಚು ಜ್ಞಾನವನ್ನು ಪಡೆದಂತೆ ನಮಗೆ ನಮ್ಮ ಅಜ್ಞಾನದ ಪರಮಾವಧಿ ಗೊತ್ತಾಗುತ್ತೆ. ನಾವು ಎಷ್ಟು ತಿಳ್ಕೊಂಡಿಲ್ಲ, ನಾವು ಅಲ್ಪರು ಎನ್ನುವ ಜ್ಞಾನ ನಮಗಾಗತ್ತೆ. ಹಾಗಾಗಿ ಜಗನ್ನಾಥದಾಸರು ಜ್ಞಾನಯೋಗಿಗಳ ಬಗ್ಗೆ ಹೇಳ್ತಾರೆ. ನಿನ್ನೆ ಬೇರೆ ಮಿಕ್ಕಾದವರ ಬಗ್ಗೆ ನಾವು ಕೇಳಿದೆವು. ಈಗ ಈ ಪದ್ಯದಲ್ಲಿ 9ನೇ ಪದ್ಯದಲ್ಲಿ ಭರತಖಂಡದಿ 100 ಜನ್ಮವ ಭರತಖಂಡದಿ 100 ಜನ್ಮವ ಧರಿಸಿ ನಿಷ್ಕಾಮಕ ಸುಕರ್ಮಾಚರಿಸಿದ ನಂತರದಿ ದಶಸಹಸ್ರ ಜನ್ಮದಲ್ಲಿ ಗುರುತರ ಜ್ಞಾನವನ್ನು ಪಡೆದೊಂದೆರಡು ಶತದೇಹದಲ್ಲಿ ಭಕ್ತಿಯ ನಿರವಧಿಕನಲ್ಲಿ ಮಾಡಿ ಕಂಬರು ಬಿಂಬರೂಪವನು. ಅಪರೋಕ್ಷ ಜ್ಞಾನಕ್ಕೆ ಎಷ್ಟು ಸಾಧನ ಆಗಬೇಕು ಮೊದಲು ಹೇಳ್ತಾರೆ. ಪದಚ್ಛೇದ. ಭರತಖಂಡದಿ 100 ಜನ್ಮವ ಧರಿಸಿ ನಿಷ್ಕಾಮಕ ಸುಕರ್ಮ ಆಚರಿಸಿದ ಅನಂತರದಿ ದಶ ಸಹಸ್ರ ಜನ್ಮದಲ್ಲಿ ಗುರುತರ ಜ್ಞಾನವನ್ನು ಪಡೆದು 1-2 ಶತ ದೇಹದಲ್ಲಿ ಭಕ್ತಿಯ ನಿರವಧಿಕನಲ್ಲಿ ಮಾಡಿ ಕಾಂಬರು ಬಿಂಬರೂಪವನು. ಈ ಜ್ಞಾನಯೋಗಿಗಳಿಗೆ ಒಟ್ಟು ಮೊದಲು ಸಾಂಶರಿವರಲ್ಲ, ಇವರ ನಿರಂಶರಲ್ಲ, ಸಾಂಶ ದೇವತೆಗಳು, ಅತಾತ್ವಿಕ ದೇವತೆಗಳು ಇವರು, ತಾತ್ವಿಕರಲ್ಲ. ಇವರ ಬಗ್ಗೆ ಹೇಳ್ತಾ ಇದ್ದಾರೆ. ಭರತಖಂಡದಲ್ಲಿ 100 ಜನ್ಮವನ್ನ ಕಳೆಯಬೇಕಂತ. ನೋಡ್ರಿ ಎಷ್ಟು ಪುಣ್ಯ ಇವರಿಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಭರತಖಂಡದಲ್ಲಿ ಸಾಧನೆಗಾಗಿ ಕೊಡ್ತಾನೆ. ದೇವತೆಗಳೆಲ್ಲ ಅಪೇಕ್ಷೆ ಪಡ್ತಾರೆ ಭರತಖಂಡದಲ್ಲಿ ಹುಟ್ಟಬೇಕು ಅಂತ. ನೀವು ಭಾಗವತದ ಪ್ರಾರಂಭದಲ್ಲಿ ಕೇಳಿರಬಹುದು. ಖಟ್ವಾಂಗೋ ನಾಮರಾಜ ಋಷಿ ಖ್ಯಾತ್ಯ ಯತ್ತಾಮಿ ಆಯುಷ ಮುಹೂರ್ತ ಮಾತ್ರ ದುತ್ಸುಜ್ಯ ಗತವಾನ ಭಯಂ ಪದಂ ಅಂತ. ಖಟ್ವಾಂಗ ರಾಜ ದೇವತೆಗಳ ಜೊತೆಗೆ ದೈತ್ಯರನ್ನು ಸೋಲಿಸಲಿಕ್ಕೆ ಯುದ್ಧ ಮಾಡ್ಲಿಕ್ಕೆ ಹೋಗಿದ್ದ, ದೇವತೆಗಳಿಗೆ ಸಹಾಯ ಮಾಡ್ಲಿಕ್ಕೆ. ಏನು ಯೋಗ್ಯತೆ ನೋಡ್ರಿ ಅವನಿಗೆ. ಎಲ್ಲ ಯುದ್ಧವನ್ನು ಮಾಡಿದ, ದೇವತೆಗಳಿಗೆ ಗೆಲುವನ್ನ ತಂದುಕೊಟ್ಟ. ದೇವತೆಗಳು ಗೆದ್ರು. ಗೆದ್ದ ಮೇಲೆ ಏನ್ ಬೇಕು ಅಂತ ಕೇಳಿದ್ರು. ಏನೇನ್ ಕೊಡ್ತೀರಿ ಅಂತ ಕೇಳಿದ ಅವನು. ವಿನಾ ಕೈವಲ್ಯಂ ಮೃಡೀಶ್ವ ಅಂದ್ರು. ಮೋಕ್ಷವೊಂದನ್ನು ಬಿಟ್ಟು ಮಿಕ್ಕಿದ್ದೆಲ್ಲವನ್ನ ಕೇಳು ಅಂದ್ರು ಖಟ್ವಾಂಗನಿಗೆ. ಖಟ್ವಾಂಗ ಅಂದ, ಮೋಕ್ಷ ಯಾರು ಕೊಡ್ತಾರೆ? ಪರಮಾತ್ಮ ಕೊಡ್ತಾನೆ. ಸರಿ, ಎಲ್ಲ ಸರಿ. ಲೌಕಿಕ ಪದಾರ್ಥಗಳು ಸುಖಗಳೆಲ್ಲ ಏನೇನು ಕೊಡ್ತೀವಿ ಅಂತ ಇಷ್ಟೆಲ್ಲ ಕೊಡ್ತೀವಿ. ಖಟ್ವಾಂಗ ಅಂತಾನೆ, ಅದೆಲ್ಲದಕ್ಕಿಂತ ಮೊದಲು ನಂದು ಎಕ್ಸ್ಪೈರಿ ಡೇಟ್ ಯಾವತ್ತು ಹೇಳ್ರಿ ಅಂತ ಕೇಳಿದ ಬುದ್ಧಿವಂತ ಖಟ್ವಾಂಗ ರಾಜ. ನನಗೆ ಎಷ್ಟು ದಿವಸ ಆಯುಷ್ಯ ಇದೆ ಕೇಳಿದ. ಅವರಂದ್ರು 48 ನಿಮಿಷ ಇದೆ. ತಕ್ಷಣ ಖಟ್ವಾಂಗ ರಾಜ ತಾನು ಅಮೆರಿಕಕ್ಕೆ ಹೋಗ್ಲಿಲ್ಲ, ಯುರೋಪ್ ಹೋಗ್ಲಿಲ್ಲ, ಯಾವುದೋ ಪಿರಾಮಿಡ್ಗಳನ್ನ ನೋಡ್ಕೊಂಡ್ ಬರ್ಲಿಕ್ಕೆ ಹೋಗ್ಲಿಲ್ಲ. ತಾನು ಸೀದಾ ಬಂದದ್ದು ಭರತಖಂಡಕ್ಕೆ ಬರ್ತಾನೆ, ಭೂಮಿಗೆ ಬರ್ತಾನೆ, ಭಾರತ ಭೂಮಿಗೆ ಬರ್ತಾನೆ. ಕ್ಷಣಾಯುಷಾಂ ಭಾರತ ಭೂಜಯೋವರ ಅನ್ನತ್ತೆ ಭಾಗವತ. ಬದುಕಿದ ಒಂದು ಕ್ಷಣವಾದ್ರೂ ಭಾರತದಲ್ಲಿರಬೇಕು ಅಂತಾರೆ. ಭಾರತದ ಮಹಿಮೆ ಅದು. ಬೇರೆ ದೇಶಗಳಲ್ಲಿ, ಬೇರೆ ಖಂಡಗಳಲ್ಲಿ ದುಡ್ಡು ಸಿಗಬಹುದು, ಆದ್ರೆ ಸಾಧನೆ ಸಿಗಲ್ಲ. ಅದಕ್ಕಾಗಿ ಖಟ್ವಾಂಗ ಅಂತಕ್ಕಂಥ ರಾಜ ತಾನೇನ್ ಮಾಡ್ತಾನೆ, ಭೂಮಿಗೆ ಬಂದು ಮೈಮೇಲೆ ಹಾಕೊಂಡಿದ್ದ ಬಟ್ಟೆಯನ್ನು ಕಳೆದಂತೆ ಕಳೆದು ಪರಮಾತ್ಮನ ಪದಾರವಿಂದಗಳನ್ನು ಸೇರಿದ್ದಾನೆ ಅಂತ. ಇವರಿಗೆಲ್ಲ ಜ್ಞಾನಯೋಗಿಗಳಿಗೆ ಭರತಖಂಡದಲ್ಲಿ 100 ಜನ್ಮಗಳನ್ನ ತೊಳೆಯುತ್ತಾರೆ. 100 ಜನ್ಮಗಳು ಬರುತ್ತೆ ಇವರಿಗೆ. 100 ಜನ್ಮ ಬಂದ ಮೇಲೆ ಆ 100 ಜನ್ಮದಲ್ಲಿ ಹೇಗಿರ್ತಾರೆ ಅಂದ್ರೆ ಸುಮ್ಮನೆ ಪ್ರಾಣಿಗಳಿದ್ದಂಗಿರಲ್ಲ. ನಿಷ್ಕಾಮ ಕರ್ಮಗಳನ್ನು ಮಾಡ್ತಾರೆ. ಏನೂ ಅಪೇಕ್ಷೆ ಪಡೋದಿಲ್ಲ ದೇವರಲ್ಲಿ. ಜ್ಞಾನ ಭಕ್ತಿ ವೈರಾಗ್ಯಗಳ ದಿನ ಇನ್ನೇನನ್ನೂ ದೇವರಲ್ಲಿ ಬೇಡೋದಿಲ್ಲ. ನಿಷ್ಕಾಮ ಕರ್ಮವನ್ನು ಆಚರಿಸಿದ ಬಳಿಕ 100 ಜನ್ಮದಲ್ಲಿ ಹೀಗೆ ನಿಷ್ಕಾಮ ಕರ್ಮವನ್ನು ಮಾಡುತ್ತಾರೆ. 10,000 ಜನ್ಮಗಳಲ್ಲಿ ಉತ್ತಮವಾದ ಜ್ಞಾನವನ್ನು ಸಂಪಾದನೆ ಮಾಡಿದ ಬಳಿಕ 300 ಜನ್ಮದಲ್ಲಿ ಪರಮಾತ್ಮನಲ್ಲಿ ನಿರವಧಿಕನಾದ ಅನಂತನಾದ ಪರಮಾತ್ಮ ರೂಪ, ಅನಂತ ಗುಣದಿಂದ ಕೂಡಿದವನು, ಅನಂತ ಆನಂದದಿಂದ ಕೂಡಿದ ನಿರವಧಿಕನಲ್ಲಿ ಅನಂತನಾದ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿ ಬಿಂಬರೂಪವನ್ನ ಕಾಣುತ್ತಾರೆ ಎಂಬುದನ್ನ ನಾವು, ಎಷ್ಟು ದೊಡ್ಡ ಸಾಧನೆ ನೋಡ್ರಿ. ನಾವು ತಿಳ್ಕೊಂಡ್ಬಿಟ್ಟಿರ್ತೀವಿ ನೆಕ್ಸ್ಟ್ ಜನ್ಮ ನಮಗೆ ಮಾನವ ಜನ್ಮನೇ ಬಂದ್ಬಿಡತ್ತೆ, ನಾವು ಮಾಡಿಟ್ಟ ಆಸ್ತಿ ಎಲ್ಲ ನಮ್ಮ ಹೆಸರಲ್ಲೇ ಇರುತ್ತೆ, ನಾವು ತಿರ್ಗಿ ಇದೇ ಮನೇಲಿ ಹುಡ್ತೀವಿ, ನಮಗೆ ಎಲ್ಲ ಆಸ್ತಿ ಸಿಕ್ಬಿಡತ್ತೆ, ಈ ಬಟ್ಟೆ, ಈ ಬಂಗಾರ, ಈ ಬೆಳ್ಳಿ ಎಲ್ಲ ನಮಗೆ ಸಿಗತ್ತೆ ಅಂತ ತಿಳಿದಿರ್ತೀವಿ. ಮೂರ್ಖರು, ಅಜ್ಞಾನ, ಯಾವುದೂ ಸಿಗೋದಿಲ್ಲ. ಆದ್ರೆ ಇವರಿಗೆ ನೋಡ್ರಿ ಯೋಗ್ಯತೆ ಹೇಗಿದೆ. ಭರತಖಂಡದಲ್ಲೇ 100 ಜನ್ಮವನ್ನು ಕೊಡ್ತಾರೆ. ಆಮೇಲೆ 10,000 ಜನ್ಮ ಜ್ಞಾನವನ್ನು ಸಂಪಾದನೆ ಮಾಡ್ತಾರೆ. ಕೊನೆಗೆ 300 ಜನ್ಮಗಳಲ್ಲಿ
ಪರಮಾತ್ಮನಲ್ಲಿ ಭಕ್ತಿಯನ್ನ ಮಾಡಿ ನಿರವಧಿಕವಾದ ಭಕ್ತಿಯನ್ನು ಮಾಡ್ತಾರೆ, ನಿರವಧಿಕರಲ್ಲಿ ಭಕ್ತಿಯನ್ನು ಮಾಡ್ತಾರೆ, ಬಿಂಬರೂಪವನ್ನು ಕಾಣ್ತಾರೆ. ಒಟ್ಟು 10,400 ಜನ್ಮಗಳು ಈ ಜ್ಞಾನಯೋಗಿಗಳಿಗೆ ಬರುತ್ತೆ ಎಂಬುದನ್ನ ನಾವು ನೋಡಬೇಕು. ಮತ್ತು ಈ ಅತಾತ್ವಿಕರಾದ ದೇವತೆಗಳಿಗೆ ಅನಾದಿ ಕಾಲದಿಂದ ಅಪರೋಕ್ಷ ಇಲ್ಲ. ಅನಾದಿ ಕಾಲ ಅಂತಂದ್ರೆ ಸೃಷ್ಟಿಗೆ ಬರುವುದಕ್ಕಿಂತ ಪೂರ್ವದಿಂದಲೂ ಇವರಿಗೆ ಅಪರೋಕ್ಷ ಜ್ಞಾನ ಇಲ್ಲ. ಆದ್ದರಿಂದ 3 ಜನ್ಮಗಳನ್ನ ಭರತಖಂಡದಲ್ಲಿ ನಿಷ್ಕಾಮ ಕರ್ಮವನ್ನ ಮಾಡಿ 10,000 ಜನ್ಮಗಳಲ್ಲಿ ಜ್ಞಾನ ಸಾಧನೆಯನ್ನ ಶಾಸ್ತ್ರಾಭ್ಯಾಸ ಗುರುಗಳ ಉಪಸತ್ತಿ ಇದನ್ನ 10,000 ಜನ್ಮಗಳಲ್ಲಿ ಮಾಡಿ ಪುನಃ 300 ಜನ್ಮಗಳಲ್ಲಿ ಭಕ್ತಿಯನ್ನ ಸಂಪಾದನೆ ಮಾಡಿ ಮುಕ್ತಿಯನ್ನು ಹೊಂದಬೇಕಾಗತ್ತೆ ಅಂತ ಪ್ರಕಾಶ ಸಂಹಿತಾದಲ್ಲಿ ಅತಾತ್ವಿಕ ದೇವತಾಸ್ತು ಸತ್ಕರ್ಮ ಶತಜನ್ಮವಿಹಿ ಕೃತ್ವಾ 10,000 ಜನ್ಮಭಿರ್ಜ್ಞಾನಮಾಪ್ಯಚ ಭಕ್ತಿಂ ತ್ರಿಶತಕೈರಾಪ್ಯ ಮುಚ್ಚಂತೆ ಜ್ಞಾನಯೋಗಿನಃ ಅಂತ ಇವರ ಬಗ್ಗೆ ಹಾಗೆ ಶ್ರೇಷ್ಠವಾದ 10,400 ಜನ್ಮ ಈ ಭರತಖಂಡದಲ್ಲಿ ಈ ಜ್ಞಾನ ಯೋಗಿಗಳು ಸಾಂಶರಾದ ತಾತ್ವಿಕ ದೇವತೆಗಳು ಇದನ್ನ ಪಡೀತಕ್ಕಂಥವರಾಗ್ತಾರೆ. ಇವರಿಗೆ ಮತ್ತೊಂದು ಹೇಳ್ತಾರೆ, 10,000 ಹಿಂದಿನ ಜನ್ಮ ಅಂದ್ರೆ 10,000 ಜನ್ಮ 10,400 ಜನ್ಮದ ಹಿಂದೆ ಇವರಿಗೆ ಅನಾದಿ ಕಾಲದಿಂದ ಅಪರೋಕ್ಷ ಜ್ಞಾನವಿಲ್ಲ. ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಕೆಲವರಿಗೆ ಅನಾದಿ ಕಾಲದಿಂದ ಅಪರೋಕ್ಷ ಇದೆ, ಅದನ್ನ ಮುಂದೆ ಹೇಳ್ತಾರೆ ಜಗನ್ನಾಥದಾಸರು. ಇವರಿಗೆ ಅದಿಲ್ಲ ಎಂಬುದನ್ನ 10ನೇ ಪದ್ಯದಲ್ಲಿ ಹೇಳ್ತಾರೆ. ಇವರ ಬಗ್ಗೆ ನಾವು ನೋಡಿದಾಗ ಜ್ಞಾನಯೋಗಿಗಳ ಬಗ್ಗೆ ಸಾಂಶರು, ಇವರು ಸಾಂಶರಾಗಿರ್ತಾರೆ. ಭರತಖಂಡದಿ 100 ಜನ್ಮವ ಧರಿಸಿ ನಿಷ್ಕಾಮಕ ಸುಕರ್ಮಾಚರಿಸಿದಾನಂತರದಿ 10,000 ಜನ್ಮದಲ್ಲಿ ಗುರುತರ ಜ್ಞಾನವನ್ನು ಪಡೆದು 1-2 ಶತದೇಹದಲ್ಲಿ ಭಕ್ತಿಯ ನಿರವಧಿಕನಲ್ಲಿ ಮಾಡಿ ಕಾಂಬರು ಬಿಂಬರೂಪವನ್ನು ಬಿಂಬರೂಪಿಯಾದ ಭಗವಂತರನ್ನ ತಮ್ಮ ಸ್ವರೂಪ ದೇಹದಲ್ಲಿ ಅಂತರಂಗದಲ್ಲಿ ಸ್ವರೂಪೇಂದ್ರಿಯಗಳಿಂದ ನೋಡುವುದೇ ಅಪರೋಕ್ಷಕ್ಕೆ ಜ್ಞಾನ. ಮೇಲಿನ ಈ ಕಣ್ಣುಗಳಿಂದ ದೇವರ ದರ್ಶನ ಮಾಡುವುದು ಯಾವುದೂ ಅಲ್ಲ. ಒಳಗೆ ಹೊರಗೆ ಎರಡು ಒಂದಾಗುವ ತನಕ ಸುಲಭವಲ್ಲವೋ ಮಹದಾನಂದ ಅಂತ ವಿಜಯದಾಸರಂತಾರೆ. ಯಾರ್ಯಾರನ್ನ ನೋಡಿದ್ರೆ ಅವರೊಳಗೆ ದೇವರನ್ನ ನೋಡೋದು ಮತ್ತು ಒಳಗೆ ಅಂತರಂಗದಲ್ಲಿ ಕಣ್ಣು ಮುಚ್ಚಿದ್ರೆ ಆ ಭಗವಂತನ ರೂಪ ಕಾಣಿಸೋದು, ಧ್ಯಾನ ಮಾಡೋದು, ಇವೆರಡೂ ಒಂದಾದಾಗ ಅದು ಮೋಕ್ಷ ಅನ್ನತಕ್ಕಂಥದ್ದಾಗಿ ಬಿಂಬಾಪರೋಕ್ಷ ಅಂತ. ಇಂಥ ಬಿಂಬಾಪರೋಕ್ಷ ಸ್ವರೂಪೇಂದ್ರಿಯಗಳಿಂದ ಆಗಬೇಕು, ಬಾಕ್ಯೇಂದ್ರಿಯಗಳಿಂದ ಆಗೋದ್ರ ಪ್ರಯೋಜನ ಇಲ್ಲ. ಆದ್ರಿಂದ ಇವರ ಬಗ್ಗೆ ಮತ್ತೆ 10ನೇ ಪದ್ಯದಲ್ಲಿ ಹೇಳ್ತಾರೆ, ಜ್ಞಾನಯೋಗಿಗಳ ನಿರಂತರವಾದ ಶಾಸ್ತ್ರಾಭ್ಯಾಸ ಹೇಗಿರುತ್ತೆ ಅಂತಂದ್ರೆ ಸಾಧನಾ ಪೂರ್ವದಲ್ಲಿ ಇವರಿಗೆ ಅನಾದಿ ಕಾಲ ಪರೋಕ್ಷವಿಲ್ಲ, ನಿಷೇಧ ಕರ್ಮಗಳಿಲ್ಲ, ನರಕ ಪ್ರಾಪ್ತಿ ಮೊದಲಿಲ್ಲ, ವೇದಶಾಸ್ತ್ರಗಳಲ್ಲಿಪ್ಪ ವಿರೋಧ ವಾಕ್ಯವ ಪರಿಹರಿಸಿ ಮಧುಸೂದನನೆ ಸರ್ವದೇವೋ ಸರ್ವೋತ್ತಮೋತ್ತಮನೆಂದು ಸುಖಿಸುವರು. ಸಾಧನಾ ಪೂರ್ವದಲ್ಲಿ ಸಾಧನ ಶರೀರ ಅಂತ ಏನು ಪ್ರಾರಂಭ ಆಗುತ್ತೆ, 10,400 ಜನ್ಮ ಇವರಿಗೆ ಸಾಧನ ದೇಹ. ಆ ಸಾಧನ ದೇಹದಲ್ಲಿ ಅನಾದಿ ಕಾಲದ ಅಪರೋಕ್ಷ ಇವರಿಗೆ ಇರೋದಿಲ್ಲ. ಮತ್ತೆ ಇವರು ಯಾವುದೇ ವಿಧವಾದ ನಿಷೇಧ ಕರ್ಮಗಳನ್ನು ಮಾಡೋದಿಲ್ಲ. ನೋಡ್ರಿ ಎಷ್ಟೊಂದು ದೊಡ್ಡ ಭಗವದ್ ಅನುಗ್ರಹ. ನಿಷೇಧ ಕರ್ಮವನ್ನ ಮಾಡೋದಿಲ್ಲ. ನಪಲಾಂಡುಂ ಭಕ್ಷಯಿತ ನಪರದಾರಾನ್ ಗಚ್ಚೇತ್ ಅಥವಾ ಏನೇನು ನಿಷೇಧ ಕರ್ಮಗಳನ್ನು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಈರುಳ್ಳಿ ತಿನ್ನಬಾರದು, ಬೆಳ್ಳುಳ್ಳಿ ತಿನ್ನಬಾರದು, ನುಗ್ಗೆಕಾಯಿ ತಿನ್ನಬಾರದು, ಏಕಾದಶಿ ಊಟ ಮಾಡಬಾರದು ಅಂತೆಲ್ಲ ಏನೇನು ಹೇಳ್ತಾರೆ ಯಾವುದು ಇವರು ಮಾಡೋದಿಲ್ಲ. ಎಲ್ಲವನ್ನು ಶುದ್ಧವಾದ ಶಾಸ್ತ್ರದಲ್ಲಿ ಹೇಳಿದ ವಿಧಿಯನ್ನೇ ಮಾಡ್ತಾರೆ. ಆ ನಿಷೇಧ ಕರ್ಮಗಳಿಲ್ಲವಾದ್ದರಿಂದ ನರಕ ಪ್ರಾಪ್ತಿ ಇಲ್ಲ. ಇನ್ನೊಂದು ನಾವು ನೋಡಿಬೇಕು, ದೇವತೆಗಳಿಗೆ ದೇವಾನಾಂ ನೆರೆಯೋ ನಾಸ್ತಿ ತಮಶ್ಚಾಪಿ ಕಥಂಚನ ಅಂತ. ದೇವತೆಗಳಿಗೆ ಎಂದಿಗೂ ನರಕ ಇಲ್ಲವೇ ಇಲ್ಲ. ಅವರಿಗೆ ನರಕ ಯಾವುದು ಕೊಡ್ತಾರೆ ಅಂತಂದ್ರೆ ದೇವತೆಗಳಿಗೆ ಅಪರಾಧ ಮಾಡಿದರೆ ಮಾನವ ಜನ್ಮದಲ್ಲಿ ಹುಟ್ಟಿಸಿಬಿಡ್ತಾರಂತೆ. ಅವರಿಗೆ ಮಾನವ ಜನ್ಮವೇ ದೊಡ್ಡ ನರಕ. ಮಾನವ ಜನ್ಮದಲ್ಲಿ ಬಂದು ಬಿಟ್ರು ಅಂತಂದ್ರೆ ಈ ದೇಹದ ಅಜ್ಞಾನ, ಈ ದೇಹದ ದುರ್ಗಂಧ, ಇಲ್ಲಾಗತಕ್ಕಂಥ ಆದಿವ್ಯಾಧಿಗಳ ದುಃಖ, ಇದೇ ಅವರಿಗೆ ನರಕ. ನಮ್ಮಂತೆ ಸಾಮಾನ್ಯರಂತೆ ಅವರಿಗೆ ನರಕ ಪ್ರಾಪ್ತಿ ಇಲ್ಲ. ದೇವಾನಾಂ ನಿರಯೋ ನಾಸ್ತಿ ತಮಶ್ಚಾಪಿ ಕಥಂಚನ. ಮತ್ತೆ ಇವರು ದೊಡ್ಡ ವಿಚಾರ ಏನಪ್ಪಾ ಅಂದ್ರೆ ನರಕ ಪ್ರಾಪ್ತಿ ಮೊದಲಿಲ್ಲ. ಆಮೇಲೆ ವೇದ ಮತ್ತು ಶಾಸ್ತ್ರಗಳನ್ನ ಪಾಠ ಓದುವಾಗ ರುದ್ರನೇ ಸರ್ವೋತ್ತಮ, ಗಣಪತಿಯೇ ಸರ್ವೋತ್ತಮ, ನಾನೇ ದೇವರು, ದೇವರೇ ಇಲ್ಲ, ಪ್ರಪಂಚ ಸುಳ್ಳು, ದೇವರಿಗೆ ಹತ್ಯೆ ಗುಣ,
ಪರಮಾತ್ಮ ಇದ್ದರೂ ಕೂಡ ಅವನು ಶೂನ್ಯ, ದೇವರಿಗೆ ಆಕಾರ ಇಲ್ಲ, ದೇವರಿಗೆ ಹೆಸರಿಲ್ಲ ಅಂತ ಮೇಲ್ನೋಟಕ್ಕೆ ಕಾಣಿಸುವ ಈ ವಿರೋಧ ವಾಕ್ಯಗಳನ್ನ ಪರಿಹಾರವನ್ನು ಮಾಡಿಕೊಂಡು ರೂಪಸತ್ತಿಯಿಂದ ಪರಿಹಾರವನ್ನು ಮಾಡಿಕೊಂಡು ಮಧುಸೂದನನೇ ಸರ್ವೋತ್ತಮೋತ್ತಮನೆಂದು, ಪರಮಾತ್ಮನೇ ಸರ್ವೋತ್ತಮೋತ್ತಮ, ಇವನಿಗಿಂತ ಸರ್ವೋತ್ತಮರು ಯಾರೂ ಇಲ್ಲ ಎಂಬುದನ್ನ ತಾನು ಏನ್ ಮಾಡ್ತಾರೆ, ತಿಳ್ಕೋತಾರೆ. ಸಾಧನೆಗಿಂತ ಮುಂಚೆ ಇವರಿಗೆ ಅನಾದಿ ಕಾಲದಿಂದ ಅಪರೋಕ್ಷವಿಲ್ಲ. ಆದರೂ ಇವರಿಗೆ ಪಾಪಕರ್ಮವನ್ನು ಮಾಡದೇ ಇರೋದ್ರಿಂದ ನರಕ ಪ್ರಾಪ್ತಿ ಇಲ್ಲ. ವೇದಶಾಸ್ತ್ರಗಳಲ್ಲಿರ್ತಕ್ಕಂತಹ ವಿರೋಧ ವಾಕ್ಯಗಳನ್ನು ಪರಿಹಾರ ಮಾಡಿಕೊಂಡು ಮಧುಸೂದನನೇ ಸರ್ವೋತ್ತಮೋತ್ತಮ ಅಂತ ನಿರ್ಣಯ ಮಾಡಿ ಆದ್ರಿಂದಲೇ ಸುಖವನ್ನು ಪಡೆಯುತ್ತಾರೆ. ಅದಕ್ಕೆ ಆಚಾರ್ಯ ಅಂತಾರೆ, ದೇವಾನಾಂ ನಿರಯೋ ನಾಸ್ತಿ ತಮಶ್ಚಾಪಿ ಕಥಂಚನ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಇದನ್ನು ಹೇಳಿದ್ದಾರೆ. ಅವರಿಗೆ ನರಕವೇ ಇಲ್ಲ ಅಂದಮೇಲೆ ತಮಸ್ಸೆಲ್ಲಿಂದ ಆಗಬೇಕು. ಆದ್ದರಿಂದ ಅನಾದಿ ಕಾಲದಿಂದ ನಿರಂತರ ಶಾಸ್ತ್ರಾಭ್ಯಾಸ ರೂಪ ಜ್ಞಾನ ಯೋಗಾನುಷ್ಠಾನವನ್ನು ಮಾಡ್ತಾರೆ. ಆದ್ರಿಂದ ಇವರು ಜ್ಞಾನ ಯೋಗಿಗಳು ಎಂಬುದನ್ನ ಹೇಳ್ತಾ, ಇನ್ನು ಮುಂದೆ ಬಹಳ ದೊಡ್ಡ ವಿಚಾರ, ಬಹಳ ಪುಣ್ಯ ಮಾಡಿದ್ದೇವೆ ಇದೆಲ್ಲ ತಿಳಿಬೇಕಾರೆ. ವಾಯುದೇವರ ಮಹಿಮೆ, ರುಚಿಯೋಗಿಗಳ ಮಹಿಮೆ. ರುಚಿಯೋಗಿಗಳು ಯಾವತ್ತೂ ಸಹಿತ ಇವರಿಗೆ ವಕ್ರತೆ ಇಲ್ಲ, ಅವರಿಗೆ ಯೋಗಿಗಳು ಅಂತಾರೆ. ಯೋಗದಲ್ಲಿ ವಕ್ರತೆ ಅಂತಂದ್ರೆ ಕಾಮ್ಯ ಕರ್ಮ ಮಾಡೋದು. ಮಗ ಬೇಕು, ಮಡದಿ ಬೇಕು, ಮಕ್ಕಳು ಬೇಕು, ಗಂಡ ಬೇಕು, ಬಟ್ಟೆ ಬೇಕು, ಬಂಗಾರ ಬೇಕು ಎಂಬುದನ್ನೆಲ್ಲ ಕೇಳುವುದು, ಇವೆಲ್ಲ ಕಾಮ್ಯಕರ್ಮ. ರುಚಿಯೋಗಿಗಳಿಗೆ ಕಾಮ್ಯಕರ್ಮ ಇಲ್ಲ. ಮುಂದೆ ರುಚಿಯೋಗಿಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಹೇಳ್ತಾರೆ. ರುಚಿಯೋಗಿಗಳು ಯಾರಪ್ಪ ಅಂದ್ರೆ ಬ್ರಹ್ಮ ಮತ್ತು ವಾಯುದೇವರ ಪದವಿಗೆ ಬರೋದು. ಲಾತವ್ಯ, ಹೋತವ್ಯ, ಮಂತವ್ಯ, ಧ್ಯಾತವ್ಯ, ಸಮೀರ ಮೊದಲಾದ ಹೆಸರುಗಳೆಲ್ಲ ಮುಂದೆ ಜಗನ್ನಾಥದಾಸರು ಈ ಕಲ್ಪಸಾಧನಾ ಸಂಧಿಯಲ್ಲಿ ಬಹಳ ದೊಡ್ಡ ಅದ್ಭುತವಾದ ವಾಮನ ಪುರಾಣದಲ್ಲಿ ಬಂದಿರತಕ್ಕಂಥ ವಿಚಾರವನ್ನೆಲ್ಲವನ್ನು ಕೂಡ ಜಗನ್ನಾಥದಾಸರು ನಮಗೆ ಹೇಳ್ತಾರೆ. ಆ ಬ್ರಹ್ಮ ವಾಯುಗಳ ಸಾಧನೆಯನ್ನು ಹೇಳಲಿಕ್ಕೆ ಉಪೋದ್ಘಾತವನ್ನು ಮಾಡ್ತಾ ಇದ್ದಾರೆ. ಆ ಉಪೋದ್ಘಾತವನ್ನು ಮಾಡ್ತಾ ಇಲ್ಲಿ ಜ್ಞಾನಯೋಗಿಗಳ ಬಗ್ಗೆ ಹೇಳಿದ್ದಾಯ್ತು. ಇನ್ನು ತತ್ವಾಭಿಮಾನಿ ದೇವತೆಗಳು ಭಕ್ತಿಯೋಗಿಗಳು. ತತ್ವಾಭಿಮಾನಿ ದೇವತೆಗಳು ಭಕ್ತಿಯೋಗಿಗಳು. ನಿತ್ಯ ಉಪನ್ಯಾಸ ಇರುತ್ತೆ, ಇಲ್ಲದೆ ಇದ್ದಾಗ ಹೇಳ್ತೇನೆ. ಡೈಲಿ ಕೇಳ್ತಾ ಇದ್ರೆ ಹೆಚ್ಚಿಗೆ ವಿಷಯದ ಉಪಸ್ಥಿತಿ ಆಗುತ್ತೆ. ಡೈಲಿ ಉಪನ್ಯಾಸವನ್ನು ಕೇಳಿದರೆ ಅದು ಕಂಟಿನ್ಯೂಟಿ ಸಿಗುತ್ತೆ. ಅದರಿಂದ ನಿತ್ಯವೂ ಉಪನ್ಯಾಸವನ್ನು ಕೇಳಬೇಕು. ಬೇರೆ ಉಪನ್ಯಾಸಗಳು ಒಂದ್ ದಿವಸ ಬಿಟ್ಟರೂ ಕೂಡ ನಿಮಗೆ ವಿಚಾರ ಬೇರೆ ಬರೋದಿಲ್ಲ. ಇದು ಪಾಠವಾದ್ರಿಂದ ಇದು ನಿತ್ಯವೂ ಬಂದು ಒಂದು ಅರ್ಧ ಗಂಟೆ ಕೂತ್ಕೊಂಡು ಕೇಳಿದ್ರಿ ಅಂದ್ರೆ ಅನೇಕ ವಿಚಾರಗಳು ಇದರಲ್ಲಿ ನಿಮಗೆ ಮನಸ್ಸಿಗೆ ಬಹಳಷ್ಟು ಉಪಕಾರವನ್ನು ಮಾಡ್ತವೆ. ಬ್ರಹ್ಮವಾಯುಗಳ ಸಾಧನೆಯನ್ನು ಹೇಳಲಿಕ್ಕೆ ಉಪೋದ್ಘಾತವನ್ನು ಬರೀತಾ ಇದ್ದಾರೆ. ಸತ್ಯಲೋಕಾಧಿಪನ ಬಿಡಿದು ಶತಸ್ಥ ದೇವಗಣ ಅಂತರೆಲ್ಲರೂ ಭಕ್ತಿಯೋಗಿಗಳೆಂದು ಕರೆಸುವ ರಾವ ಕಾಲದಲ್ಲಿ, ಭಕ್ತಿಯೋಗ್ಯರ ಮಧ್ಯದಲ್ಲಿ ಸದ್ಭಕ್ತಿ ವಿಜ್ಞಾನಾದಿ ಗುಣದಿಂದುತ್ತಮೋತ್ತಮ ಬ್ರಹ್ಮವಾಣಿ, ಬ್ರಹ್ಮ ವಾಯು ವಾಣಿ ವಾಗ್ದೇವಿ ಪರಶುಕ್ರರಲ್ಲಾಗಿರ್ತಕ್ಕಂಥ ಇವರ ಬಗ್ಗೆ ಹೇಳ್ತಾ ಇದ್ದಾರೆ. ಸತ್ಯಲೋಕಾಧಿಪನ ಬಿಡಿದು, ಸತ್ಯಲೋಕಾಧಿಪತಿಯಾಗಿರ್ತಕ್ಕಂಥ ಬ್ರಹ್ಮದೇವರನ್ನ ಹಿಡಿದು ಪ್ರಾರಂಭ ಮಾಡಿ ಶತಸ್ಥ ದೇವಗಣದವರೆಗೆ ಕರ್ಮಜಾತಿ ಬ್ರಹ್ಮಾಂತ ಪರ್ಯಂತರವಾಗಿರ್ತಕ್ಕಂಥ ಎಲ್ಲರೂ, ಇಲ್ಲೆಲ್ಲರೂ ಕೂಡ ಭಕ್ತಿಯೋಗಿಗಳು ಅಂತ ಕರೆಸ್ತಾರೆ. ಈ ಭಕ್ತಿಯೋಗಿಗಳ ಮಧ್ಯದಲ್ಲೂ ತಾರತಮ್ಯ ಇದೆ. ನಮ್ಮ ಅದೇ ಮತ ನೋಡ್ರಿ, ಡ್ರೈವರ್ ಅಂತ ಆಗಿರ್ತಾನೆ. ಆಟೋ ಓಡಿಸೋನು ಡ್ರೈವರ್, ಸ್ಕೂಟರ್ ಓಡಿಸೋನು ಡ್ರೈವರ್, ವೋಲ್ವೋ ಬಸ್ ಓಡಿಸೋನು ಡ್ರೈವರ್, ರೈಲ್ ಓಡಿಸೋನ್ಗೆ ಪೈಲಟ್ ಅಂತಾರೆ, ಪರವಾಗಿಲ್ಲ. ಏರೋಪ್ಲೇನ್ ಓಡಿಸೋನ್ಗೂ ಪೈಲಟ್, ಮಾಡೋದು ಡ್ರೈವಿಂಗ್ ಕೆಲಸವೇ, ಹೆಸರು ಮಾತ್ರ ಬೇರೆ. ಆದ್ರೂ ಅವರವರು ಓಡಿಸುವ ವಾಹನದ BMW ಕಾರ್ ಓಡಿಸೋನು ಡ್ರೈವರೇ, ಸ್ಕೋಡಾ ಕಾರ್ ಓಡಿಸೋನು ಅವನೇ, ಲ್ಯಾಂಬೋರ್ಗಿನಿ ಓಡಿಸೋನು ಡ್ರೈವರೇ. ಆದ್ರೆ ಆ ಒಂದು ಗಾಡಿಗಳಲ್ಲಿ ಕೂತು ಓಡಿಸುವ ಯೋಗ್ಯತೆ ದೊಡ್ಡದಲ್ವಾ? ಹಾಗೆ ಭಕ್ತಿಯೋಗಿಗಳ ಮಧ್ಯದಲ್ಲಿ ಇವರೆಲ್ಲರೂ ಭಕ್ತಿಯೋಗಿಗಳು. ಕರ್ಮಜದಿಂದ ಆರಂಭ ಮಾಡಿಕೊಂಡು ಬ್ರಹ್ಮದೇವರ ಪ್ರಿಯಂತರವಾಗಿರ್ತಕ್ಕಂಥವರೆಲ್ಲರೂ ಕೂಡ ಇವರು ಶ್ರೇಷ್ಠರಾದ ಜ್ಞಾನಿ ಭಕ್ತಿಯೋಗಿಗಳಾದರೂ ಕೂಡ ಈ 4 ಜನ ಬ್ರಹ್ಮ, ವಾಯು, ಸರಸ್ವತಿ, ಭಾರತೀ ದೇವಿಯರು ಗುಣದಿಂದುತ್ತಮೋತ್ತಮ ಬ್ರಹ್ಮವಾಯು ವಾಣಿ ವಾಗ್ದೇವಿ ಎಲ್ಲ ಶ್ರೇಷ್ಠವಾದ ಗುಣದಿಂದ ಸದ್ಭಕ್ತಿ ವಿಜ್ಞಾನಾದಿ ಗುಣದಿಂದ, ಸದ್ಭಕ್ತಿ ಬರೀ ಭಕ್ತಿ ಅಲ್ಲ, ಸದ್ಭಕ್ತಿ ಯೋಗ್ಯವಾದ ಶಾಸ್ತ್ರೋಕ್ತವಾದ ಭಕ್ತಿ ಆಗಿರಬೇಕು. ನಿರವಧಿಕಾನಂತಾನವತ್ಯ ಕಲ್ಯಾಣ ಗುಣ ಪರಿಪೂರ್ಣತ್ವ ಸ್ವಾತ್ಮಾತ್ಮೀಯ ವಸ್ತುಭ್ಯ ಅಂತರಾಯ ಸಹಸ್ರೇಣ ಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಭಕ್ತಿ ಸ್ನೇಹ ಅಂತ ಹೇಳ್ತಾರೆ. ಆ ರೀತಿಯಾದ ಭಕ್ತಿಯನ್ನ ಪರಮಾತ್ಮನಲ್ಲಿ ಮಾಡುವವರ ಮಧ್ಯದಲ್ಲಿ ಈ ಬ್ರಹ್ಮ, ವಾಯು ಮತ್ತು ಸರಸ್ವತಿ, ಭಾರತೀ ದೇವಿಯರು
ಉತ್ತಮರೋತ್ತಮರಾಗಿದ್ದಾರೆ ಅಂತ ಹೇಳ್ತಾ, ಭಕ್ತಿಯೋಗ್ಯರ ಮಧ್ಯದಲ್ಲಿ ಸದ್ಭಕ್ತಿ ವಿಜ್ಞಾನಾದಿ ಗುಣದಿಂದ ಉತ್ತಮೋತ್ತಮ ಬ್ರಹ್ಮವಾಯು ವಾಣಿವಾಗ್ದೇವಿ. ಇಲ್ಲಿ ಶತಸ್ಥರು ಯಾರ್ಯಾರು ಅಂತಂದ್ರೆ ಇಲ್ಲಿ ಹೇಳಿದ್ದಾರೆ ನೋಡಿ. ಪಿತೃನಾಮಕ ಸೂರ್ಯ, ವಿಶ್ವಾಮಿತ್ರ, ಭೃಗು ಋಷಿಗಳು, ನಾರದ, ವರುಣ, ವಿವಸ್ವಾನ್ ನಾಮಕ ಸೂರ್ಯ, ಪ್ರವಾಹ, ಬೃಹಸ್ಪತಿ, ಅಹಂಕಾರಿಕ ಪ್ರಾಣ, ಇಂದ್ರ, ಕಾಮ, ಸೌಪರ್ಣಿ, ಷಣ್ಮಹಿಷಿಯರು, ಗರುಡಶೇಷ, ರುದ್ರರು. ಇಷ್ಟು ಜನಕ್ಕೆ ಶೇಷತಸ್ಥರು ಅಂತಾರೆ. ಇವರೆಲ್ಲರೂ ಕೂಡ ಭಕ್ತಿಯೋಗಿಗಳು ಅಂತ ಕರೆಸಿಕೊಳ್ತಾರೆ. ಎಲ್ಲಿಂದ? ಸತ್ಯಲೋಕಾಧಿಪನ ಬಿಡಿದು ಶತಸ್ಥ ದೇವಗಣ ಅಂತರೆಲ್ಲರೂ ಭಕ್ತಿಯೋಗಿಗಳೆಂದು ಕರೆಸುವರು ಆವ ಕಾಲದಲ್ಲಿ. ಇವರೆಲ್ಲ ಬ್ರಹ್ಮದೇವರನ್ನ ಹಿಡಿದುಕೊಂಡು, ಸತ್ಯಲೋಕಾಧಿಪತಿ ಅಂದ್ರೆ ಸತ್ಯಲೋಕಕ್ಕೆ ಒಡೆಯ ಬ್ರಹ್ಮದೇವರು, ಆ ಬ್ರಹ್ಮದೇವರನ್ನ ಹಿಡಿದು ಅಂತ ಪ್ರಾರಂಭ ಮಾಡಿಕೊಂಡು ಅಂತ. ಶತಸ್ಥ ದೇವಗಣ ಅಂತರೆಲ್ಲರೂ, ಶತಸ್ಥ ದೇವತೆಗಳು ಅಂತ ಏನು ಹೇಳಿದ್ದಾರಲ್ಲ, ಅವರೆಲ್ಲರೂ ಕೂಡ ಭಕ್ತಿಯೋಗಿಗಳೆಂದು ಕರೆಸುವರ ಆವ ಕಾಲದಲ್ಲಿ. ಎಲ್ಲ ಕಾಲದಲ್ಲಿ ಭಕ್ತಿಯೋಗಿಗಳು ಅಂತ ಇವರು ಕರೆಸಿಕೊಳ್ಳುತ್ತಾರೆ. ಭಕ್ತಿಯೋಗ್ಯರ ಮಧ್ಯದಲ್ಲಿ, ಈ ಭಕ್ತಿಯೋಗ್ಯರ ಮಧ್ಯದಲ್ಲಿ ಸದ್ಭಕ್ತಿ ವಿಜ್ಞಾನಾದಿ ಗುಣದಿ, ಸದ್ಭಕ್ತಿ ವಿಶೇಷವಾದ ಜ್ಞಾನ ಗುಣದಿಂದ ಬ್ರಹ್ಮವಾಯು, ಸರಸ್ವತಿ, ಭಾರತಿ ಈ ನಾಲ್ವರು ಉತ್ತಮೋತ್ತಮರಾಗಿದ್ದಾರೆ. ವಾಯುದೇವರ, ಬ್ರಹ್ಮದೇವರ, ಸರಸ್ವತಿ, ಭಾರತೀ ದೇವಿಯರ ಬಗ್ಗೆ ಚಿನ್ನ ಭಕ್ತರು, ಅಚ್ಚಿನ್ನ ಭಕ್ತರು ಎನ್ನುವುದನ್ನು ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಮುಂದೆ ಜಗನ್ನಾಥದಾಸರು ಅದನ್ನು ಕೂಡ ಹೇಳ್ತಾರೆ. ಬ್ರಹ್ಮವಾಯುಗಳು ಎಂಥವರು, ಇವರು ಎಂಥವರು, ಇವರು ಚಿನ್ನ ಭಕ್ತರು ಯಾರು, ಅಚ್ಚಿನ್ನ ಭಕ್ತರು ಯಾರು, ಇದನ್ನೆಲ್ಲವನ್ನೂ ಕೂಡ ಜಗನ್ನಾಥದಾಸರು ಮುಂದೆ ಹೇಳ್ತಾರೆ. ಅದನ್ನ ತಿಳ್ಕೊಂಡಾಗ ವಾಯುದೇವರ ಯೋಗ್ಯತೆ ಏನು, ಆ ವಾಯುದೇವರು ಮಧ್ವಾಚಾರ್ಯರಾಗಿ ಬಂದಿದ್ದಾರೆ ಎಂಬುದಾಗಿ ತಿಳ್ಕೊಂಡಾಗ, ವಾಯುದೇವರ ಸ್ವರೂಪದ ಜ್ಞಾನ ನಮಗಾದಾಗ ನಮ್ಗೆ ಅವರಲ್ಲಿ ಭಕ್ತಿ ಮಾಡ್ಲಿಕ್ಕೆ ಹೆಚ್ಚಾಗುತ್ತೆ. ಅವರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ನಾವು ಭಕ್ತಿಯನ್ನು ಮಾಡಬೇಕು. ಆದ್ರಿಂದ ಹೀಗೆ 11ನೇ ಪದ್ಯದಲ್ಲಿ ಹೇಳಿ 12ನೇ ಪದ್ಯದಲ್ಲಿ ರುಜುಗಣದ ವೈಶಿಷ್ಟ್ಯವನ್ನು ಹೇಳ್ತಾರೆ. ಇವರು ಉತ್ತಮೋತ್ತಮರು ಅಂದ್ರಲ್ಲ, ಈ ಉತ್ತಮೋತ್ತಮತ್ವ ಇವ್ರಿಗೆ ಯಾವ್ದ್ರಿಂದ ಬಂದಿದೆ, ಏನು ಕೆಲಸ ಮಾಡ್ತಾರೆ ಇವರು? ಇವರು ಸದ್ಭಕ್ತಿ ವಿಜ್ಞಾನಾದಿ ಗುಣದಿಂದ ಉತ್ತಮೋತ್ತಮ ಬ್ರಹ್ಮವಾಣಿ ವಾಣಿ ವಾಗ್ದೇವಿ ಅಂತ ಹೇಳಿದ್ರಲ್ಲ, ಈ ರುಜುಗಣದ ದೇವತೆಗಳು ಯಾರು, ಇವರ ಸಾಧನೆ ಏನು, ಇವರ ಗುಣದ ವೈಶಿಷ್ಟ್ಯ ಏನು, ರುಜುಗಣಗಳ ವೈಶಿಷ್ಟ್ಯ ಏನು ಎಂಬುದನ್ನ ದಾಸರು ಹೇಳ್ತಾ ಇವರ ಬಗ್ಗೆ ಹೇಳ್ತಾರೆ. ರುಜುಗಣಕ್ಕೆ ಭಕ್ತ್ಯಾದಿ ಗುಣ ಸಹಜವೆನಿಸುವುದು. ರುಜುಗಣಕ್ಕೆ ಭಕ್ತ್ಯಾದಿ ಗುಣಗಳು, ರುಜುಗಣಕ್ಕೆ ಭಕ್ತ್ಯಾದಿ ಗುಣ ಸಹಜವೆನಿಸುವವು. ಕ್ರಮದಿ ವೃದ್ಧಿ ಅಬ್ಜ ಪದವಿ ಪರ್ಯಂತ ಬಿಂಬೋಪಾಸನವು ಅಧಿಕ. ವೃಜಿನ ವರ್ಜಿತರು ಇವರೊಳಗೆ ತ್ರಿಗುಣಜ ವಿಕಾರಗಳಿಲ್ಲವೆಂದಿಗೂ. ದ್ವಿಜ ಫಣಿಪ ಮೃಡ ಶಕ್ರ ಮೊದಲಾದವರೊಳಗೆ ಇರುತಿಹವು. ಪದಚ್ಛೇದ. ರುಜುಗಣಕ್ಕೆ ಭಕ್ತಿ ಆದಿ ಗುಣ ಸಹಜವೆನಿಸುವವು. ಕ್ರಮದಿ ವೃದ್ಧಿ ಅಬ್ಜಜ ಪದ ಪರ್ಯಂತ, ಅಬ್ಜಜ ಪದವಿ ಪರ್ಯಂತ. ಬಿಂಬೋಪಾಸನವು ಅಧಿಕ. ವೃಜಿನ ವರ್ಜಿತರು ಇವರೊಳಗೆ ತ್ರಿಗುಣಜ ವಿಕಾರಗಳಿಲ್ಲ ಎಂದಿಗೂ. ದ್ವಿಜ ಫಣಿಪ ಮೃಡ ಶಕ್ರ ಮೊದಲಾದವರೊಳಗೆ ಇರುತಿಹವು. ಎಷ್ಟು ದೊಡ್ಡ ವಿಚಾರ! ತುಂಬಾ ಪುಣ್ಯ ಮಾಡಿದ್ರೆ ಮಾತ್ರ ಇಂತಹ ವಿಚಾರಗಳನ್ನ ಕಿವಿಗೆ ಬೀಳ್ಲಿಕ್ಕೆ ಸಾಧ್ಯ. ಇಂಥ ದೊಡ್ಡ ದೊಡ್ಡ ಪ್ರಮೇಯಗಳನ್ನ ಈ ಜನ್ಮದಲ್ಲಿ ನಾವು ಪಡೀತಾ ಇದ್ದೀವಿ ಅಂದ್ರೆ ನಮ್ಮ ಹಿರಿಯರ ಪುಣ್ಯ, ಹರಿವಾಯು ಗುರುಗಳ ಅನುಗ್ರಹ. ಭರತಖಂಡದಲ್ಲಿ ಜನ್ಮವನ್ನ ಪಡೆದಿದ್ದರ ಒಂದು ಪುಣ್ಯದ ವಿಶೇಷ. ಮಾನವ ಜನ್ಮದಲ್ಲಿ ಬ್ರಾಹ್ಮಣ ಜನ್ಮದಲ್ಲಿ ಸರ್ವೋತ್ತಮತ್ವಾದಿ ಜ್ಞಾನಿಗಳ ತಾರತಮ್ಯದ ಜ್ಞಾನವನ್ನು ಪಡೆದುಕೊಳ್ಳತಕ್ಕಂಥ ಈ ಒಂದು ವಿಚಾರಗಳು ಜಗನ್ನಾಥದಾಸರು ಬೃಹತ್ತಾರ್ಥಮ ಸಂಧಿಯಲ್ಲಿ ಹೇಳಿದ್ರು. ಇವರು ಮುಕ್ತಿಗೆ ಯೋಗ್ಯರೆಂಬರು ಶ್ರವಣ ಮರಣಾದಿಗಳ ಸಂತತ ಮಾಡುತ್ತಾ ಅಂತೆಲ್ಲ ಹೇಳಿದ್ರು. ಇದೆಲ್ಲ ಬಹಳ ಯೋಗ್ಯರಿಗೆ ಸಿಗತಕ್ಕಂಥದ್ದು. ಅದು ನಿಮಗೆಲ್ಲ ಸಿಕ್ಕಿದೆ, ಪುಣ್ಯಾತ್ಮರಾಗಿದ್ದೀರಿ. ಅದನ್ನು ದಾಸರು ಹೇಳ್ತಾ ಇದ್ದಾರೆ. ಇವರ ದೊಡ್ಡ ರುಜುಗಳ ಮಹಿಮೆ ಏನು ಎಂಬುದು ಅನೇಕರಿಗೆ ಗೊತ್ತಿರಲ್ಲ. ಸಾಮಾನ್ಯ ಪುರಾಣಗಳನ್ನು ಕೇಳಿದ್ರೆ ಇದೆಲ್ಲ ಗೊತ್ತಾಗಲ್ಲ. ವಿಶೇಷವಾದ ಪ್ರಮೇಯ ಜ್ಞಾನವನ್ನು ಪಡ್ಕೊಂಡಾಗ ಮಾತ್ರ ಸಾಧ್ಯ. ರುಜುಗಣಕ್ಕೆ ಭಕ್ತ್ಯಾದಿ ಗುಣ ಸಹಜವೆನಿಸುವುದು. ಈ ರುಜುಗಣ ಅಂತ ಇದ್ದಾರಲ್ಲ, ಬಹಳ ಜನ ಇದ್ದಾರೆ, 100ಕ್ಕೂ ಮೇಲ್ಪಟ್ಟಿದ್ದಾರೆ. ಇವರಿಗೆ ರುಜುಗಳು ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಬ್ರಹ್ಮ ಪದವಿಗೆ ಬರ್ತಕ್ಕಂಥವರಿಗೆ ರುಜುಗಳು ಅಂತ ಕರೀತಾರೆ. ಮತ್ತೆ ಬಿರುಜು ಅಂತ ಕರಿಬೋದಾಯ್ತಲ್ಲ, ರುಜು ಅಂತ ಯಾಕೆ ಕರ್ತಂದ್ರೆ, ರುಜು ಅಂದ್ರೆ ಉದ್ದಕ್ಕಿರೋದು, ಅಡ್ಡಡ್ಡ ಇಲ್ಲದೆ ಇರೋದಕ್ಕೆ ರುಜು ಅಂತಾರೆ. ಉದ್ದಕ್ಕಿರುವುದು ರುಜು. ಏನು ಇವರಿಗೆ ಯೋಗದಲ್ಲಿ ರುಜುತ್ವ ಅಂದ್ರೆ ಏನು ಅಂತಂದ್ರೆ,
ಯೋಗಸ್ಯ ವಕ್ರತಾ ನಾಮ ಕಾಮ್ಯೇನ ಹರಿಪೂಜನಂ. ಇವರು ಎಂದಿಗೂ ಪರಮಾತ್ಮನ ಬಳಿಯಲ್ಲಿ ಕಾಮ್ಯದಿಂದ, ಇದು ಬೇಕು ಅಂತ ಎಂದಿಗೂ ಬೇಡುವುದಿಲ್ಲ ದೇವರ ಬಳಿಯಲ್ಲಿ. ಕಾಮ್ಯೇನ ಹರಿಪೂಜನಂ. ಜಗನ್ನಾಥದಾಸ ನಮಗೆ ಹೇಳಿಕೊಡ್ತಾರೆ, ದೇವಲೋಕದ ಕಾಮಧೇನು ಮನೆಯೊಳಗಿದ್ದರೆ ಗೋಮಯವ ವಹಿಸಿದಂತೆ ಅಂತ ಹೇಳಿದ್ದಾರೆ ಜಗನ್ನಾಥದಾಸ. ಶೋಣಿಪತಿ ಸುತನೆಂದರಿಸಿ ಕೈ ದುಗ್ಗ ಆಣಿಗೊಂಡುವ ತರದಿ ಸುಮನಸ ಧೇನು ಮನೆಯೊಳಗಿರಲು ಗೋಮಯ ಬಯಸಿದಂತೆ. ಕಾಮಧೇನುವನ್ನ ಸ್ವರ್ಗದಿಂದ ಕರ್ಕೊಂಡು ಬಂದು ನಮಗೆ ಸಗಣಿ ಬೇಕು ಅಂತ ಸಗಣಿಗೆ ಮಾತ್ರ ಉಪಯೋಗಿಸಿಕೊಂಡಂತಾಗತ್ತೆ. ನಾವೇನು ಮಾಡ್ಲಿಕ್ಕಾಗಲ್ಲ, ಸಾಮಾನ್ಯ ಜೀವರು ಕೇಳಿಬಿಡ್ತೀವಿ. ದುಃಖದ ವೇಗವನ್ನು ತಡ್ಕೊಳ್ಳಿಕ್ಕಾಗಲ್ಲ, ದುಃಖದ ಏಟುಗಳನ್ನು ತಡ್ಕೊಳ್ಳಿಕ್ಕಾಗಲ್ಲ. ಸ್ವಾಮಿ ಅದು ಕೊಡು ಇದು ಕೊಡು ಅಂತ ಕೇಳಿಬಿಡ್ತೀವಿ. ಅದು ಧರ್ಮಕ್ಕೋಸ್ಕರವಾಗಿ ಉಪಯೋಗವಾಗಿ ಬಿಟ್ರೆ ಬಹಳ ಚೆನ್ನಾಗಿರುತ್ತೆ. ಈ ರುಜುಗಣ ಅಂತ ಏನಿದ್ದಾರಲ್ಲ, ಇವರಲ್ಲಿ ಯೋಗಸ್ಯ ವಕ್ರತಾ ನಾಮ. ರುಜು ಯೋಗಿಗಳು ಅಂತಂದ್ರೆ ಇವರಿಗೆ ವಕ್ರತೆ ಇಲ್ಲ. ವಕ್ರತೆ ಯಾವುದು ಯೋಗದಲ್ಲಿ ಇದ್ರೆ ಕಾಮ್ಯೇನ ಹರಿಪೂಜನಂ. ಕಾಮನಾ ಮಾಡಿಕೊಂಡು ಇದು ಬೇಕು ಅದು ಬೇಕು ಅಂತ ಕೇಳಿ ಮಾಡ್ತಕ್ಕಂಥದ್ದೇ ದೇವರ ಪೂಜೆ ಮಾಡೋದು. ಅದಿಲ್ಲ ಇವರಿಗೆ. ಕೀರ್ತಿಗಾಗಿ, ದುಡ್ಡಿಗಾಗಿ, ಮತ್ತೊಂದಕ್ಕಾಗಿ ದೇವರನ್ನು ಬೇಡದೇ ಇರತಕ್ಕಂಥದ್ದೇ ಬೇಡುವುದು ಸಾಮಾನ್ಯರ ಲಕ್ಷಣ. ಅದು ಯಾವುದೂ ಇಲ್ಲದೆ ಬ್ರಹ್ಮತ್ವ ಯೋಗ್ಯ ರುಜವ ನಾಮದೇವ ಪ್ರಕೀರ್ತಿತಾ ಅನಾದಿ ಕಾಲದ ಸರ್ವದೋಷಹೀನ ಗುಣಾಧಿಕಾ. ಇವರ ಸ್ವರೂಪವೇ ಹಾಗೆ ಮಾಡಿಬಿಟ್ಟಿದ್ದಾನೆ ಭಗವಂತ. ಭೂಮಿಯಲ್ಲಿ ಬಂಗಾರ ಸಿಗತ್ತೆ, ಕಬ್ಬಿಣ ಸಿಗತ್ತೆ, ತಾಮ್ರ ಸಿಗತ್ತೆ, ಎಲ್ಲ ಸಿಗತ್ತೆ. ಆದ್ರೆ ಬಂಗಾರವನ್ನ ಬೇರೆ ಯಾವುದರಿಂದಲೂ ಮಾಡೋದಿಲ್ಲ, ಅದ್ರ ಯೋಗ್ಯತೆಯೇ ಹಾಗೆ. ಹಾಗೆ ಈ ರುಜಿಯೋಗಿಗಳು ಎಂಬತಕ್ಕಂಥವರು ಬ್ರಹ್ಮ ಪದವಿಗೆ ಬರತಕ್ಕಂಥವ್ರು. ಇವರಿಗೆ ಏನಪ್ಪಾ ಅಂದ್ರೆ ಭಕ್ತ್ಯಾದಿ ಗುಣ ಸಹಜ. ಇವರಿಗೆ ಅತಿರೋಹಿತವಾದ ಜ್ಞಾನ ಇರುತ್ತೆ, ಸಹಜವಾಗಿರುತ್ತೆ. ನಮಗೆ ಹಾಗಲ್ಲ. ಸಣ್ಣ ವಯಸ್ಸಲ್ಲಿ ಕೇಳಿದ್ದು ವಯಸ್ಸು ಬಂದಾಗ ಮರೆತು ಹೋಗುತ್ತೆ. ಯೌವನದಲ್ಲಿ ಕೇಳಿದ ವಿಚಾರಗಳು ಮರೆತು ಹೋಗಿ ಬಿಡ್ತಾವೆ. ಆದ್ರೆ ಇವ್ರಿಗೆ ಹಾಗಲ್ಲ. ಅತಿರೋಹಿತ ವಿಜ್ಞಾನಾತ್, ಇವರಿಗೆ ಅತಿರೋಹಿತ ವಿಜ್ಞಾನ. ಜ್ಞಾನ ತಿರೋಧಾನ ಇಲ್ಲ, ಜ್ಞಾನ ಮರೆತು ಹೋಗೋದು ಎಂಬತಕ್ಕಂಥದ್ದಿಲ್ಲ. ಜೊತೆಗೆ ಇವ್ರಿಗೆ ಏನಪ್ಪಾ ಅಂದ್ರೆ ಭಕ್ತಿ ಮೊದಲಾದ ಗುಣ, ಭಕ್ತಿ ಜ್ಞಾನ ವೈರಾಗ್ಯ ಬೆಳೀತಾ ಇರುತ್ತೆ. ನಮಗೆ ಪುರಾಣಕ್ಕೆ ಕೂತಾಗ ವೈರಾಗ್ಯ ಬರುತ್ತೆ, ಎಲ್ಲಾರು ದೇವಸ್ಥಾನಕ್ಕೆ ಹೋದಾಗ ಭಕ್ತಿ ಬರುತ್ತೆ, ಪುರಾಣ ಕೇಳ್ತಾ ಇದ್ದಾಗ ಜ್ಞಾನ ಬಂದಂಗ ಆಗತ್ತೆ, ಭಕ್ತಿ ಬಂದಂಗಿರತ್ತೆ, ವೈರಾಗ್ಯ ಬಂದಂಗಿರತ್ತೆ. ಏಕಾದಶಿ ಉಪವಾಸ ಪ್ರಾರಂಭ ಮಾಡುವಾಗ ವೈರಾಗ್ಯ ಬಂದಿರತ್ತೆ. ಉಪವಾಸ ಪ್ರಾರಂಭ ಆದ ಕೂಡಲೇ ಕೇಳ್ತೀವಿ ನಾಳೆ ಅಡಿಗೆ ಏನು ಅಂತ. ಆದರೆ ನಮಗೆ ಹಾಗೆ, ಅವ್ರಿಗೆ ಹಾಗಲ್ಲ. ಭಕ್ತ್ಯಾದಿ ಗುಣ ಸಹಜವೆನಿಸುವುದು ಕ್ರಮದಿ ವೃದ್ಧಿ. ಇವರು ಕೆಳಗಿನ ಪದವಿ ಏನಿದ್ದಾರಲ್ಲ, 100ನೆಯ ಪದವಿಯಲ್ಲಿ ಏನಿದ್ದಾರಲ್ಲ, ಅಲ್ಲಿಂದ ಒಂದೊಂದು ಪದವಿಗೆ ಬರ್ತಾ 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 ಹೋತವ್ಯ, ಮಂತವ್ಯ, ಧ್ಯಾತವ್ಯ ಅಂತ ಬರ್ತಾರೆ. ಮುಂದೆ ಹೇಳ್ತಾರೆ, ಒಂದೊಂದು ಪದವಿಗೆ ಬಂದಂತೆ ಬ್ರಹ್ಮದೇವರ ಪದವಿಗೆ ಬರುವ ತನಕ ಇವರಿಗೆ ಜ್ಞಾನ ಭಕ್ತಿ ವೈರಾಗ್ಯಗಳು ಬೆಳೀತಲೇ ಹೋಗುತ್ತೆ. ನಮಗೆ ಹಾಗಲ್ಲ. ಸಣ್ಣ ವಯಸ್ಸಲ್ಲಿದ್ದ ಜ್ಞಾನಕ್ಕಿಂತ ಹೆಚ್ಚಿಗೆ ಜ್ಞಾನ ಬರಲ್ಲ. ಸರಿ, ಒಳ್ಳೆ ಮಧ್ಯ ವಯಸ್ಸಲ್ಲಿ ಬಂದ ಜ್ಞಾನ ಮರಣ ಬರುವ ಹೊತ್ತಿಗೆ ಎಲ್ಲಾ ಮರ್ತೋಗ್ಬಿಡ್ತೀವಿ. ಏನೋ ಜ್ಞಾಪಕಕ್ಕೆ ಬರ್ತಿಲ್ಲ ಅಂತ ತಲೆ ಕೆರ್ಕೋತೀವಿ, ತಲೆ ಹೊಡ್ಕೋತೀವಿ. ಆದ್ರೆ ಅವ್ರಿಗೆ ಹಾಗಲ್ಲ. ಅಬ್ಜದ ಪದವಿ ಪರ್ಯಂತರವಾಗಿ ಈ ರುಜುಗಣದವರು ವಾಯು ಪದವಿಗೆ ಬರ್ತಾರೆ, ಲಾತವ್ಯರಾಗುತ್ತಾರೆ, ವಾಯುಗಳಾಗ್ತಾರೆ, ಬ್ರಹ್ಮ ಪದವಿಗೆ ಬರ್ತಾರೆ. ಪದವಿಗೆ ಬಂದಂತೆ ಇವರಿಗೆ ಬಿಂಬೋಪಾಸನ ಅಧಿಕವಾಗತ್ತೆ, ಮತ್ತೆ ವೃದ್ಧಿ ಬರುತ್ತೆ. ಜ್ಞಾನ ಭಕ್ತಿ ವೈರಾಗ್ಯಾದಿಗಳಲ್ಲಿ ವೃದ್ಧಿ ಬರಬೇಕು. ಹಾಗೆ ಅಲ್ವಾ, ಪಶು ನರ ನಾವು ಯೋನಿಗಳನ್ನ ದಾಟಿಕೊಂಡು ಬಂದಂತೆ ಈ ಮಾನವ ಜನ್ಮದ ಯೋಗ್ಯತೆಯನ್ನು ತಿಳಿದಾಗ ಇಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನ ದಿನದಿನಕ್ಕೆ ಬೆಳೆಸಿಕೊಳ್ಳುವ ಪ್ರಯತ್ನ ಮಾಡಬೇಕೇ ಹೊರತು ಈ ಜ್ಞಾನ ಭಕ್ತಿ ವೈರಾಗ್ಯಾದಿಗಳು ಕಡಿಮೆ ಆಗುವಂತೆ ಮಾಡ್ಕೋಬಾರದು. ಅದು ನಮ್ಮ ಕೈಲಿಲ್ಲ. ಆದ್ರೆ ಇವರಿಗೆ ರುಜುಗಣಕ್ಕೆ ಭಕ್ತ್ಯಾದಿ ಗುಣ ಸಹಜವೆನಿಸುವುದು ಕ್ರಮದಿ ವೃದ್ಧಿ ಅಬ್ಜಜ ಪದವಿ ಪರ್ಯಂತ ಬಿಂಬೋಪಾಸನವು ಅಧಿಕ. ದೇವರ ದರ್ಶನದ ಕಾಲ, ಅದರ ಬಿಂಬೋಪಾಸನದ ಕಾಲದ ಜೊತೆಗೆ ಆ ಭಗವದ್ರೂಪವನ್ನು ಕಾಣುವ ಕಾಲದ ಜೊತೆಗೆ ಪ್ರಕಾಶ, ರೂಪ, ಸ್ಪಷ್ಟತೆ ಇದು ಹೆಚ್ಚಾಗ್ತಲೇ ಹೋಗುತ್ತೆ. ಇವರಿಗೆ ತುಂಬಾ ಹೆಚ್ಚಾಗುತ್ತಾ ಹೋಗುತ್ತೆ. ರುಜಿನವರ್ಜಿತರು ಇವ್ರಿಗೆ ಏನಾಗಿದ್ದಾರೆ ಅಂದ್ರೆ ಪಾಪರಹಿತರು. ಪಾಪಾವಿದ್ಧ ದೈತ್ಯ ಪೂಗಾವಿದ್ಧ. ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ, ಇವರಲ್ಲಿ ಪಾಪ ಇಲ್ಲ. ಪಾಪ ಬರ್ಲಿಕ್ಕೆ ಕಾರಣ ಯಾವುದು? ಇವರಲ್ಲಿ ಕಲ್ಯಾವೇಶ ಇಲ್ಲ. ಅದನ್ನೆಲ್ಲ ಹೇಳ್ತಾರೆ ಜಗನ್ನಾಥದಾಸ. ಇದೆಲ್ಲ ವಾಯುದೇವರ ಮಹಿಮೆ, ಬ್ರಹ್ಮದೇವರ ಮಹಿಮೆ, ರುಜಿಯೋಗಿಗಳ ಮಹಿಮೆ. ರುಜಿನ ವರ್ಜಿತರು, ರುಜಿನ ಅಂದ್ರೆ ಪಾಪ, ವರ್ಜಿತರು ಇವರೊಳಗೆ ತ್ರಿಗುಣಜ.
ವಿಕಾರಗಳಿಲ್ಲ. ಈ ಪ್ರಕೃತಿಯ ವಿಕಾರ ಇವರಿಗಿಲ್ಲ. ಯಾರಿಗೆ? ಋಜುಗಣದವರಿಗೆ. ಪ್ರಕೃತಿಯ ವಿಕಾರ ಏನು ಸಾತ್ವಿಕ ರಾಜಸ ತಾಮಸದ ವಿಕಾರ ಇದೆ, ಆ ವಿಕಾರ ಅವರಿಗಿಲ್ಲ. ಮತ್ತೆ ಇದೆಲ್ಲ ಜೊತೆಗೆ ಪ್ರಕೃತಿಯ ವಿಕಾರ ಯಾವುದು ಅಂದ್ರೆ ಕೋಪ, ಕ್ರೋಧ, ಮೋಹ, ಲೋಭ, ಅಜ್ಞಾನ, ಕಾಮ, ಕ್ರೋಧ, ಲೋಭ, ಮೋಹ ಇವೆಲ್ಲ ಏನಿದೆ ಷಡ್ವಿಕಾರಗಳು ಅದು ಅವರಲ್ಲಿಲ್ಲ. ಅದಕ್ಕೆ ವಿಕಾರಗಳಿಲ್ಲ ಅಂತಾರೆ. ಷಡ್ವಿಕಾರಗಳಿಂದ ರಹಿತರಾಗಿದ್ದಾರೆ. ಇದು ಯಾರಿಗಿದೆ ಹಾಗಾದ್ರೆ ಇವ್ರಿಗಿಲ್ಲ ಅಂದ್ರೆ ದ್ವಿಜಫಣಿಪ ಮೃಡ ಶಕ್ರ ಮೊದಲಾದವರೊಳು ಇರುತಿಗವು. ದ್ವಿಜ ಅಂದ್ರೆ ಈಗಾಗಲೇ ಪದದ ಅರ್ಥ ನಿಮ್ಗೆ ಆಗಿರಬಹುದು. ದ್ವಿಜ ಅಂದ್ರೆ ಗರುಡ ದೇವರು. ಹಿಂದೆನೆ ಹೇಳಿದ್ದೀನಿ, ದ್ವಿಜ ಅಂದ್ರೆ 2 ಬಾರಿ ಹುಡ್ತಕ್ಕಂಥದ್ದು. ಮೊಟ್ಟೆಯಾಗಿ ಒಮ್ಮೆ ಬರೋದು, ಮೊಟ್ಟೆ ಒಡೆದು ಹೊರಗೆ ಬರೋದು 2 ಸರಿ. ಫಣಿಪ, ಫಣಿ ಅಂದ್ರೆ ಹಾವುಗಳು, ಅದಗಳಿಗೆ ಒಡೆಯನಾಗಿರ್ತಕ್ಕಂಥವ್ನು. ಮೃಡ ಅಂದ್ರೆ ರುದ್ರದೇವರು, ಶಕ್ರ ಅಂದ್ರೆ ಇಂದ್ರದೇವರು. ಮೊದಲಾದವರೊಳಗೆ ಇರ್ತವೆ. ಯಾಕೆ? ಪ್ರಾರಬ್ಧ ಕರ್ಮ ಶೇಷದಿಂದ. ಇದೊಂದು. ಮತ್ತೊಂದು, ಅನಾದಿ ಕಾಲದಿಂದ ಇವರಿಗೆ ಪೂರ್ಣವಾಗಿರುತ್ತೆ ಭಕ್ತ್ಯಾದಿ ಗುಣ. ಬ್ರಹ್ಮ ಪದವಿ ಬರೋ ತನಕ ವರ್ಧಿ ಆಗುತ್ತಲೇ ಇರುತ್ತೆ. ಅಂದ್ರೆ ಕ್ಷಣ ಕ್ಷಣಕ್ಕೆ ಹೊಸ ಹೊಸ ನವನವ ಸುವಿಶೇಷೋಪಲಂಭೇನ ಭಗವದ್ಗುಣಗಳನ್ನು ಇವರು ಭಕ್ತ್ಯಾದಿ ಗುಣಗಳು ವಿಷಯೀಕರಿಸ್ತಾರೆ. ಹೊಸ ಹೊಸ ಭಗವದ್ಗುಣಗಳಲ್ಲಿ ಭಕ್ತಿ ಹೋಗುತ್ತೆ, ಇವರಿಗೆ ಜ್ಞಾನ ಹೋಗುತ್ತೆ, ಮನಸ್ಸು ಹೋಗುತ್ತೆ, ವಿಷಯಗಳ ಚಿಂತನೆಯನ್ನು ಮಾಡ್ತಾರೆ. ಅದಾದ ಮೇಲೆ ಬ್ರಹ್ಮ ಪದವಿ ಬಂತು, ಮುಗಿದೋಗತ್ತೆ ಅಂದ್ರೆ ಏನಾಗತ್ತೆ ಅಂದ್ರೆ ಮೋಕ್ಷ ಬಂದುಬಿಡ್ತು ಅಂದ್ರೆ ಲಿಂಗದೇಹ ಭಂಗವಾಗಿ ಮೋಕ್ಷಕ್ಕೆ ಹೋಗಿ ಕೂತ್ಕೊಂಡ್ರು ಅಂತಂದ್ರೆ ಇವರಿಗೆ ಮೋಕ್ಷದಲ್ಲಿ ಏಕಪ್ರಕಾರವಾಗಿರುತ್ತೆ. ಅಲ್ಲಿ ಮತ್ತೆ ವೃದ್ಧಿ ಹೊಂದೋದು ಯಾವುದೂ ಇರೋದಿಲ್ಲ. ಲಕ್ಷ್ಮೀದೇವಿಯಲ್ಲಿ ಮಾತ್ರ ಅದೊಂದು ನೋಡ್ಬೇಕು ನಾವು. ಅನಂತ ಕಾಲದಲ್ಲಿ ವರ್ಧಿಸ್ತಲೇ ಇರುತ್ತೆ ಲಕ್ಷ್ಮೀದೇವಿಗೆ. ಅದಕ್ಕೆ ನವನವ ಸುವಿಶೇಷೋಪಲಂಭೇನ ತತ್ತತ್ ಕಾಲೇ ಕೌತೂಹಲಾಬ್ಧೌ. ಹಾಗೆ ಲಕ್ಷ್ಮೀದೇವಿ ಪರಮಾತ್ಮನ ಗುಣ ಸಮುದ್ರದಲ್ಲಿ ಈಜುತ್ತಲೇ ಇರ್ತಾಳೆ. ಪ್ರತಿನಿತ್ಯ ಹೇಗೆ ಸಮುದ್ರದ ತೆರೆಗಳು ಬರ್ತಲೇ ಇರುತ್ತೆ, ಹಾಗೆ ಭಗವಂತನ ಆ ಭಕ್ತಿ, ಜ್ಞಾನ, ವೈರಾಗ್ಯ, ಭಗವದ್ಗುಣಗಳ ಚಿಂತನೆ ಅವಳಿಗೆ ಅಭಿವೃದ್ಧಿ ಆಗುತ್ತಲೇ ಇರುತ್ತೆ. ಅದಕ್ಕೆ ಅದನ್ನು ಹೇಳಿದ್ದಾರೆ, ತ್ರಿಗುಣಜ ವಿಕಾರವಿಲ್ಲ. ತ್ರಿಗುಣಾತ್ಮಕವಾದ ಬಾಹ್ಯ ಶರೀರದಲ್ಲಿ ರುಜುಗಳಿಗೆ ಅಭಿಮಾನ ಇರೋದಿಲ್ಲ. ಇರುತ್ತೆ, ಬ್ರಹ್ಮದೇವರಿಗೆ ನಮ್ಮಂತೆ ಶರೀರ ಇದೆ. ಬ್ರಹ್ಮ ನಿರಭಿಮಾನಿತ್ವ ಚಾರೀರೋಪ್ಯ ಶರೀರವಾನ್ ಅಂತಾರೆ ಆಚಾರ್ಯರು. ಬ್ರಹ್ಮದೇವರಿಗೆ ನಮ್ಮಂತೆ ಶರೀರ ಇದ್ದರೂ ಕೂಡ ಶರೀರದ ಅಭಿಮಾನ ಇರೋದಿಲ್ಲ. ಶರೀರದ ಅಭಿಮಾನ ಇಲ್ಲದೆ ಇರುವುದರಿಂದ ಅವರನ್ನ ಅಶರೀರಿ ಅಂತ ಕರೀತಾರೆ. ಶಾರೀರೋಪಿ, ಪ್ರಕೃತಿಯ ಶರೀರ ಇದ್ದರೂ ದೇಹದಲ್ಲಿ ಅಭಿಮಾನ ಇರೋದಿಲ್ಲ. ಇದು ಹೇಗೆ ಸಾಧ್ಯ ಅಂತ ನೀವು ಅನ್ಬೋದು. ದೇಹದಲ್ಲಿದ್ದರೂ ದೇಹಾಭಿಮಾನ ಇಲ್ಲದಂತೆ ಇರಬಹುದು. ನೀವು ಭರತರಾಜನ ರಹುಗಣನ ಕಥೆಯನ್ನು ಕೇಳುವಾಗ ರಹುಗಣ ಕೇಳ್ತಾನೆ, ಸ್ವಾಮಿ ದೇಹದಲ್ಲಿದ್ದು ದೇಹದ ಅಭಿಮಾನ ಇದ್ದಂಗೆ ಹೇಗಿರಬಲ್ರಿ ನೀವು ಅಂತ. ಅದು ಗುರುಗಳ ಅನುಗ್ರಹದಿಂದ, ಪ್ರಯತ್ನ, ಶಾಸ್ತ್ರಾವಲೋಕನ, ವೈರಾಗ್ಯದಿಂದ, ಅಭ್ಯಾಸ ಎನ್ನುತ್ತ ಕೊಂತೆಯ ಮಾನಸಿಕ ಸುವ್ಯವಸ್ಥೆ ಅದು. ಅದರಿಂದ ಶರೀರದ ಅಭಿಮಾನ ಇಲ್ಲದೆ ಇರಬಹುದು. ಇದ್ದವರನ್ನ ಅನೇಕರನ್ನ ನೋಡಿದ್ದೇವೆ. ಭರತನನ್ನ ಕೊಲ್ತೀವಿ ಅಂತ ಕರ್ಕೊಂಡು ಹೋದ್ರೆ ಕೊಲ್ರಿ ಇಂದ, ಅವನಿಗೆ ಶರೀರಾಭಿಮಾನ ಇರಲಿಲ್ಲ. ಅದರಲ್ಲಿ ಹೆಚ್ಚು ಶರೀರಾಭಿಮಾನ ಇಲ್ಲದೆ ಇರತಕ್ಕಂಥವ್ರು ಬ್ರಹ್ಮದೇವರು. ಅದಕ್ಕೆ ಅವರಿಗೆ ಅಶರೀರಿ ಅಂತ ಹೆಸರು. ಅದಕ್ಕೆ ನೀವು ಪುರಾಣಗಳನ್ನು ಕೇಳುವಾಗ ಅಶರೀರವಾಣಿ, ಆಕಾಶವಾಣಿ ಇದ್ದಿದ್ಯಾರು ನಮ್ಮ ಆಧ್ವರೆ, ಆಕಾಶವಾಣಿ ಅಂತ. ಆಕಾಶ ಅಂದ್ರೆ ಪರಮಾತ್ಮ, ಶರೀರ ಇಲ್ಲದೆ ಇರತಕ್ಕಂಥ ವಾಯುದೇವರು ನುಡಿಯುವ ನುಡಿ. ಅಶರೀರವಾಣಿ ಆಯಿತು ಅಂದ್ರೆ ಶರೀರ ಇಲ್ಲದೆ ಇರುವ, ಶರೀರಾಭಿಮಾನ ಇಲ್ಲದೆ ಇರುವ ವಾಯುದೇವರು ನುಡಿದ ನುಡಿ. ಕಂಸ ದೇವಕಿ ದೇವಿಯ ಮೆರವಣಿಗೆಯನ್ನು ಮಾಡ್ತಾ ಇರುವಾಗ ಮದುವೆಯಲ್ಲಿ ಅಶರೀರವಾಣಿ ಆಯಿತು. ಅಶರೀರವಾಣಿ ಆಯಿತು ಅಂತ ಯಾರು ಹೇಳಿದ್ದಲ್ಲ. ಯಾರು? ಶಾರೀರೋಪ್ಯ ಶರೀರವಾನ್. ಶರೀರ ಇದ್ದರೂ ಶರೀರಾಭಿಮಾನ ಇಲ್ಲದೆ ಇರುವ ವಾಯುದೇವರೇ ಆ ಅಶರೀರವಾಣಿಯನ್ನು ನುಡಿತಾರೆ. ಆದ್ದರಿಂದ ಆ ವಾಯುದೇವರಂತಹ ರೀತಿಯಾಗಿ ನುಡಿತಾರೆ. ಮತ್ತು ಗರುಡಶೇಷ ರುದ್ರರಿಗೆ ಯದ್ಯಪಿ ಅವ್ರಿಗೂ ಶರೀರಾಭಿಮಾನ ಇಲ್ಲ, ವೈರಾಗ್ಯದ ಮೂರ್ತಿಗಳೇ ಅವರು. ಆದರೂ ಕೂಡ ಅಸುರಾವೇಶ ಆಗಾಗ ಬರುತ್ತೆ. ಗರುಡದೇವರಲ್ಲಿ, ಶೇಷದೇವರಲ್ಲಿ, ರುದ್ರದೇವರಲ್ಲಿ ಪರಮಾತ್ಮನಿಗೆ ವಿರುದ್ಧವಾಗಿ ನಡೆಯುತ್ತಾರೆ. ನಡೆದಾಗ ಅವರಿಗೆ ಶರೀರಾಭಿಮಾನ ಬರುತ್ತೆ. ಶರೀರಾಭಿಮಾನ ಬಂದಾಗ ಈ ತ್ರಿಗುಣಗಳ, ಪ್ರಕೃತಿಯ ಸಾತ್ವಿಕ ರಾಜಸ ತಾಮಸದ ವಿಕಾರಗಳು ಅವರಲ್ಲಿ ಕಾಣಿಸುತ್ತೆ. ಆದರೆ ರುದ್ರದೇವ ನಮ್ಮ ಪರಮಾತ್ಮನಲ್ಲಿ, ನಮ್ಮ ಬ್ರಹ್ಮವಾಯುಗಳಲ್ಲಿ, ರುಜುಗಳಲ್ಲಿ ಅಸುರಾವೇಶವಿಲ್ಲ. ಅದರಿಂದ ರುಜುಗಳಲ್ಲಿ ಅಸುರಾವೇಶವಿಲ್ಲ. ಆಕಣಾಶ್ಮ ಸಮರು, ಪ್ರಳಯಪಿ ಪ್ರತಿಭಾತ ಪರಾವರರು. ಆದ್ದರಿಂದ ವಾಯುದೇವರಲ್ಲಿ ಆ ರೀತಿಯಾದ ವಾಯುದೇವರ ಹೆಚ್ಚು ವಿಚಾರ ಬೇಕು ಅಂದ್ರೆ ಪ್ರಾತಃ ಸಂಕಲ್ಪ ಗದ್ಯ ನಮ್ಮ ಯೂಟ್ಯೂಬಲ್ಲಿದೆ. ವಾಯುದೇವರ ಬಗ್ಗೆ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದನ್ನ
ಪ್ರಾತಸಂಕಲ್ಪ ಗದ್ಯದಲ್ಲಿ ನೀವು ಕೇಳಬಹುದು. ಹೆಚ್ಚು ವಿಚಾರಗಳನ್ನ ಅಲ್ಲಿ ಚಿಂತನೆ ಮಾಡಲಾಗಿದೆ. ಪ್ರಾತಸಂಕಲ್ಪ ಗದ್ಯ ಅಂತ ಪ್ಲೇಲಿಸ್ಟ್ ಇದೆ, ಅದರಲ್ಲಿ ಕೇಳಬಹುದು ನೀವು. ಆದ್ರಿಂದ ರುದ್ರಾದ್ಯ ಸ್ತನಭೀಮಾನಾತು ಬಹಿರರ್ಥ ಯುಜಸ್ತತ ಅಂತ 11ನೇ ಸ್ಕಂದ ಭಾಗವತದಲ್ಲಿ ನಿರೂಪಣೆ ಮಾಡಿದ್ದಾರೆ. ಹಾಗಾಗಿ ರುಜುಗಳಲ್ಲಿ ಅಸುರಾವೇಶವಿಲ್ಲ. ಪಾಪಾವಿದ್ಧರು, ದೈತ್ಯ ಪೂಗಾವಿದ್ಧರು, ವಿಷ್ಣು ಭಕ್ತ್ಯಾದ್ಯನಂತ ಕಲ್ಯಾಣ ಗುಣ ಪರಿಪೂರ್ಣರಾಗಿದ್ದಾರೆ. ಇವರಿಗೆ ಈ ರೀತಿಯಾಗಿರ್ತಕ್ಕಂಥದ್ದು ಎಂಬುದನ್ನ ಒಟ್ಟು ಹೀಗೆ ರುಜುಗಳ ಬಗ್ಗೆ ಪ್ರಾರಂಭ ಮಾಡ್ತಾ ಜಗನ್ನಾಥದಾಸರು ಈ ರುಜುಗಳ ಯೋಗ್ಯತೆಯನ್ನು ತಿಳಿಯುವುದರಿಂದ ಇವರು ಏನೇನು ಕೆಲಸ ಮಾಡ್ತಾರೆ ಎಂಬುದನ್ನೆಲ್ಲ ಈ ಕಲ್ಪಸಾಧನಾ ಸಂಧಿಯ ಹೈಲೈಟ್ ಏನು ಅಂದ್ರೆ ವಾಯುದೇವರ ಮಹಿಮೆ, ಬಹಳ ಶ್ರೇಷ್ಠವಾದ ಮಹಿಮೆಯನ್ನು ಹೇಳ್ತಾ ಮುಂದೆ ಯಾರ್ಯಾರಿಗೆ ಎಷ್ಟೆಷ್ಟು ಕಲ್ಪ ಸಾಧನೆ ಎಂಬುದನ್ನು ಹೇಳ್ತಾರೆ. ರುಜುಗಣದ ವೈಶಿಷ್ಟ್ಯವನ್ನು ಹೇಳಿದ್ದಾರೆ. ರುಜುಗಣಕ್ಕೆ ಭಕ್ತ್ಯಾದಿ ಗುಣ ಸಹಜವೆನಿಸುವವು, ಕ್ರಮದಿ ವೃದ್ಧಿಯಾಪ್ತ ಪದವಿ ಪರ್ಯಂತ ಬಿಂಬೋಪಾಸನವು ಅಧಿಕ. ವೃಜಿನ ವರ್ಜಿತರು, ಇವರಿಗೆ ಪಾಪಗಳ ಲೇಪ ಇಲ್ಲ, ಪಾಪವನ್ನು ಮಾಡೋದಿಲ್ಲ. ನಮೇ ನಭಾರತಿ ಮೆಂಗ ಮೃಷೋಪಲಕ್ಷತೆ ನಮೇ ಹೃಷಿ ಕಾಣಿ ಪತಂತ್ಯ ಸತ್ಪಥೆ ಅಂತ ಬ್ರಹ್ಮದೇವರು ನಾರದರು ಹೇಳ್ತಾರೆ. ನನ್ನ ಇಂದ್ರಿಯಗಳು ಕುಮಾರ್ಗದಲ್ಲಿ ಹೋಗಲ್ಲ, ದುರ್ಮಾರ್ಗದಲ್ಲಿ ಹೋಗಲ್ಲ. ನನ್ನ ಮನಸ್ಸು ಪರಮಾತ್ಮನಲ್ಲದೆ ಬೇರೆ ವಿಚಾರವನ್ನು ಚಿಂತನೆ ಮಾಡೋದಿಲ್ಲ. ನಾನು ಬಹಳ ದೊಡ್ಡವನು, ಅಹಂಕಾರದಿಂದ ಹೇಳಲ್ಲ, ಬಹಳ ದೊಡ್ಡ ವಿಚಾರ ಹೇಳ್ತಾರೆ ವಾಯುದೇವರು ನಾರದರ ಮುಂದೆ, ಬ್ರಹ್ಮದೇವರು ನಾರದರ ಮುಂದೆ ದ್ವಿತೀಯ ಸ್ಕಂದ ಭಾಗವತದಲ್ಲಿ. ನ ಭಾರತಿ ಮೆಂಗ ಮೃಷೋಪಲಕ್ಷತೆ ನಮೇ ಹೃಷಿ ಕಾಣಿ ಪತಂತ್ಯ ಸತ್ಪದೆ ಎನ್ನೇ ಹೃದೋತ್ಕಂಠತೆಯ ಋತೋ ಹರಿಹಿ ಅಂತ ಭಗವಂತನ ಚಿಂತನೆಯಿಂದ ನನ್ನ ಇಂದ್ರಿಯಗಳು ಕೆಟ್ಟ ಮಾರ್ಗದಲ್ಲಿ ಹೋಗುತ್ತಾ ಇಲ್ಲ ಅನ್ನೋದನ್ನ ಬ್ರಹ್ಮದೇವರು ನಿರೂಪಣೆ ಮಾಡತಕ್ಕಂಥವರಾಗಿದ್ದಾರೆ. ಅಬ್ಜದ ಪರ್ಯಂತರವಾಗಿ ಬಿಂಬೋಪಾಸನೆ ಇವರಿಗೆ ಬೆಳೀತಲೇ ಹೋಗುತ್ತೆ. ಪರಮಾತ್ಮನ ದರ್ಶನದ ಕಾಲ, ದರ್ಶನದ ಸ್ಪಷ್ಟತೆ, ಗುಣಗಳ ಚಿಂತನೆ ಇವೆಲ್ಲ ಬೆಳೀತಾ ಹೋಗುತ್ತೆ. ರುಜಿನವರ್ಜಿತರಿವರೊಳಗೆ ತ್ರಿಗುಣಜ ವಿಕಾರವಿಲ್ಲವೆಂದಿಗೂ ದ್ವಿಜಫಣಿಪ ಮೃಡ ಶಕ್ರ ಮೊದಲಾದವರೊಳಗೆ ರುಚಿಗವು. 2 ವಿಚಾರಗಳನ್ನು ತಿಳಿಸ್ತಾರೆ. ಇವರಿಗಿಂತ ಉತ್ತಮಳಾದ ಲಕ್ಷ್ಮೀದೇವಿಯಲ್ಲಿ ಯಾವಾಗಲೂ ಅನಂತ ಕಾಲದ ಪರ್ಯಂತರವಾಗಿ ಅವಳಿಗೆ ವೃದ್ಧಿ ಆಗುತ್ತಲೇ ಇರುತ್ತೆ ಅವಳಿಗೆ ಲಕ್ಷ್ಮೀದೇವಿಗೆ. ಇವರಿಗೆ ಮೋಕ್ಷಕ್ಕೆ ಹೋದ್ರೆ ಅಲ್ಲಿಗೆ ಸ್ಟಾಪ್, ನಿಂತೋಗಿಬಿಡುತ್ತೆ, ಎಟ್ಟಿರುತ್ತೋ ಅಷ್ಟು. ಆದ್ರೆ ಇವರ ಕೆಳಗಿರ್ತಕ್ಕಂಥವರಲ್ಲಿ, ಆ ಕೆಳಗಿರ್ತಕ್ಕಂಥವರಿಗೆ ಗರುಡಶೇಷ ರುದ್ರಾದಿಗಳಲ್ಲಿ ಪ್ರಾರಬ್ಧ ಕರ್ಮ ದೋಷದಿಂದ ತ್ರಿಗುಣಜ ವಿಕಾರಗಳಿರುತ್ತೆ. ಕೆಲವೊಮ್ಮೆ ವಿರುದ್ಧವಾಗಿ ಪಾಪಗಳನ್ನು ಮಾಡ್ತಾರೆ. ರುಜಿಯೋಗಿಗಳು ಮಾಡೋದಿಲ್ಲ ಎಂಬುದನ್ನ 12 ಪದ್ಯಗಳಿಂದ ದಾಸರು ಹೇಳಿದ್ದಾರೆ. ಮುಂದಿನ ಪದ್ಯದಲ್ಲಿ ಮತ್ತೆ ರುಜುಗಳ ಬಗ್ಗೆ ಹೇಳ್ತಾರೆ. ಅದನ್ನ ಮುಂದಿನ ಉಪನ್ಯಾಸದಲ್ಲಿ ಕೇಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯರು ಬುದ್ಧಾತ್ಮನವಾಂಶುತ ಸ್ವಭಾವಂ ಕರೋಮಿದ್ಯ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಹರಯೇ ನಮಃ.